आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿ ಸಮೀರಾವೇಶ ನರ ಸಂಕರುಷನಾವೇಶಯುತ ಲಕ್ಷ್ಮಣ ಪರಮ ಪುರುಷನ ಶುಕ್ಲಕೇಶಾವೇಶ ಬಲರಾಮ. ಹರ ಸದಾ ಶಿವ ತಪ ಅಹಂಕೃತು ಮರುತಯುಕ್ತ ಶಕೋರ್ಧ್ವ ಪಟ ತತ್ಪುರುಷಹಯ ಪುರುಷ ಜಯ ಕೀಶೌರ್ವದ್ರೌಣಿ ವ್ಯಾಧ ದುರ್ವಾಸ. ಹರಿಕಥಾಮೃತಸಾರ ಬೃಹತ್ತಾರತಮ್ಯ ಸಂಧಿಯಲ್ಲಿ 11ನೇ ಪದ್ಯ ನೋಡ್ತಾ ಇದ್ದೀವಿ. ಹಿಂದೆ ದ್ರೌಪದಿ ದೇವಿಯ ವಿಚಾರ ತನಕ ನಾವು ನೋಡಿದ್ದೀವಿ. ಇದಾದ ಮೇಲೆ ಬರತಕ್ಕ ಗರುಡ, ಶೇಷ, ರುದ್ರ ಅವರ ಚಿಂತನೆಯನ್ನ ಹೇಳ್ತಾ ಇದ್ದಾರೆ. ಮೊದಲು ಶೇಷದೇವರದು ಹೇಳ್ತಾರೆ. ಹರಿ ಸಮೀರ ವೇಷ ನರ, ಪರಮಾತ್ಮ ಮತ್ತು ವಾಯುದೇವರು ಇವರಿಬ್ಬರ ಆವೇಶವೂ ಇರತಕ್ಕ ಶೇಷದೇವರ ಅವತಾರವೇ ನರ ಹಾಗೆ ಅಂತ. ನರ ನಾರಾಯಣ ಹಾಗೆ ಅಂತ ಬದರಿಯಲ್ಲಿ ತಪಸ್ ಮಾಡ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ನರನಾರಾಯಣ ಆಶ್ರಮ ಹಾಗೆ ಅಂತ. ಅಲ್ಲಿ ನರ ಯಾರು ಹಾಗೆ ಅಂದ್ರೆ ಶೇಷದೇವರ ಅವತಾರ. ಶೇಷದೇವರ ಅವತಾರ, ಅವರಲ್ಲಿ ಪರಮಾತ್ಮ ಮತ್ತು ವಾಯುದೇವರ ಆವೇಶ. ಆವೇಶ ಅಂದ್ರೆ ವಿಶೇಷ ಸನ್ನಿಧಾನ ಕೆಲವೊಂದು ಸಂದರ್ಭದಲ್ಲಿ ಇರುತ್ತದೆ. ಕೆಲವು ಕಾಲಗಳಲ್ಲಿ ಆವೇಶ, ಭೂತ ಆವೇಶ ಆಯ್ತು ಅಂತ ಹೇಳ್ತೀವಿ ನೋಡಿ. ಭೂತಾವೇಶ ಅಂದ್ರೆ ಏನರ್ಥ? ಕೆಲವು ಕಾಲ ಇರುತ್ತವೆ, ತದನಂತರ ಹೊಟ್ಟೋಗುತ್ತವೆ. ಆ ತರ ಸನ್ನಿಧಾನ ಹೆಚ್ಚು ಇರುತ್ತವೆ ಪರಮಾತ್ಮನದ್ದು, ವಾಯುದೇವರು. ನಿರಂತರದಲ್ಲಿ ಶೇಷದೇವರ ಅವತಾರ ಅಂತ. ನರ ಅದು ಶೇಷದೇವರ ಒಂದು ರೂಪ. ಮತ್ತು ಸಂಕರ್ಷಣಾವೇಶಯುತ ಲಕ್ಷ್ಮಣ. ಇನ್ನು ರಾಮಾಯಣ ಕಾಲದಲ್ಲಿ ನಾವು ನೋಡ್ತೀವಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಹಾಗೆ ಅಂತ. ರಾಮ ಸ್ವತಃ ನಾರಾಯಣನ ಅವತಾರ. ಈ ಲಕ್ಷ್ಮಣ ಇದ್ದಾರೆ ನೋಡಿ, ಅವರು ಸಂಕರ್ಷಣನ ಒಂದು ಆವೇಶ ಉಳ್ಳವರಾಗಿ ಇದ್ದಾರೆ. ಲಕ್ಷ್ಮಣ ಶೇಷದೇವರ ಅವತಾರ, ಅವರಲ್ಲಿ ಸಂಕರ್ಷಣ ರೂಪಿ ಪರಮಾತ್ಮನ ವಿಶೇಷ ಆವೇಶ ಇದೆ ಹಾಗೆ ಅಂತ. ಇನ್ನು ಕೃಷ್ಣಾವತಾರ ಕಾಲದಲ್ಲಿ ಬಲರಾಮ ನೋಡಿ, ಇದು 3ನೇ ಅವತಾರ ಹೇಳ್ತಾ ಇದ್ದಾರೆ. ನರ, ಲಕ್ಷ್ಮಣ ಮತ್ತು ಬಲರಾಮ ಹಾಗೆ ಅಂತ. ಕೃಷ್ಣಾವತಾರದಲ್ಲಿ ಪರಮಾತ್ಮನ ಶುಕ್ಲಕೇಶ ಆವೇಶ, ಬಿಳಿ ಕೂದಲು, ಪರಮಾತ್ಮನ ಬಿಳಿ ಕೂದಲು, ಆ ಒಂದು ಬಿಳಿ ಕೂದಲಿನ ಆವೇಶ ಉಳ್ಳವರು ಶೇಷದೇವರ ಅವತಾರರಾದ ಬಲರಾಮ ದೇವರು ಹಾಗೆ ಅಂತ. ಕೆಲವರು ಈ ಬಲರಾಮನನ್ನ ಸಾಕ್ಷಾತ್ ಪರಮಾತ್ಮನ ಅವತಾರ ಅಂತ ತಿಳಿತಾರೆ. ಅದು ಸರಿಯಲ್ಲ. ಬಲರಾಮ ದೇವರು ಪರಮಾತ್ಮನ ಅವತಾರ ಅಲ್ಲ, ಪರಮಾತ್ಮನ ಶುಕ್ಲಕೇಶ ಆವೇಶದ ಸನ್ನಿಧಾನ ಪಾತ್ರರು ಹಾಗೆ ಅಂತ. ಶೇಷದೇವರ ಅವತಾರ ಹೌದು. ಇದು ಈ ರೂಪಗಳನ್ನು ಹೇಳಿ ಹರ. ಇನ್ನು ರುದ್ರದೇವರು, ಅವರಿಗೆ ಹರ ಅಂತ ಹೆಸರು. ಯಾಕೆ? ಹರತಿ, ನಾಶ ಮಾಡ್ತಾರೆ. ಅವರನ್ನ ಸ್ಮರಿಸಿದರೆ ಸಾಕು, ಪಾಪಗಳೆಲ್ಲ ನಾಶ ಆಗುತ್ತದೆ ಅಂತ. ಅದರಿಂದ ಅವರಿಗೆ ಹರ ಅಂತ ಹೆಸರು. ನೋಡಿ, ಈ ಶಬ್ದ ಚೆನ್ನಾಗಿ ಕೂಡೋದು ಯಾರಲ್ಲಿ ಅಂದ್ರೆ ರುದ್ರದೇವರಿಗೆ ಹರ ಅಂತ ಹೆಸರು. ಯಾಕೆ? ಅವರು ಹರತಿ, ಎಲ್ಲವನ್ನು ಪಾಪವನ್ನು ಹರಣ ಮಾಡ್ತಾರೆ, ನಾಶ ಮಾಡ್ತಾರೆ. ನೋಡಿ, ಮುಖ್ಯವಾಗಿ ಯಾರ ನಾಮಸ್ಮರಣೆ ಮಾಡಿದರೆ ಪಾಪ ನಾಶ ಆಗ್ತದೆ? ಹರಿ, ಹರಿ ಅಂತನೂ ಹೇಳ್ಬೋದು. ಹರತೀತಿ ಹರಿಹಿ. ಪಾಪನಾಶ ಸಾಮರ್ಥ್ಯ ಮುಖ್ಯವಾಗಿರೋದು ಪರಮಾತ್ಮನಲ್ಲಿ. ಪರಮಾತ್ಮ ತನ್ನ ಹೆಸರನ್ನ ರುದ್ರದೇವರಿಗೆ ಕೊಟ್ಟಿದ್ದಾನೆ ಹಾಗೆ ಅಂತ. ಅದರಿಂದ ರುದ್ರದೇವರಿಗೆ ಹರಿ. ನೋಡಿ, ಶೇಷ ಅಂದ್ರೆ ಏನರ್ಥ? ಶೇಷ ಅಂದ್ರೆ ಉಳಿದವರು ಅಂತ ಅರ್ಥ. ಅದೇನರ್ಥ ಅದು ಹಾಗೆ ಅಂದ್ರೆ, ಎಲ್ಲರೂ ಪ್ರಳಯ ಕಾಲದಲ್ಲಿ ಎಲ್ಲರೂ ಮೋಕ್ಷಕ್ಕೆ ಹೋದ್ರು. ಶೇಷದೇವರು, ಈ ರುದ್ರದೇವರು ಅವರೇ ಏನಾಗ್ತಾರೆ? ಉಳ್ಕೊಂಡ್ಬಿಡ್ತಾರೆ. ಅವರು ಮೋಕ್ಷಕ್ಕೆ ಹೋಗೋದಿಲ್ಲ. ಹೇಗೆ ವಾಯುದೇವರು ಮೋಕ್ಷಕ್ಕೆ ಹೋಗೋದಿಲ್ಲ, ಮುಂದೆ ಬ್ರಹ್ಮ ಪದವಿಗೆ ಬಂದು ಮೋಕ್ಷಕ್ಕೆ ಹೋಗ್ತಾರೆ. ಅದೇ ತರ ಕೆಳಗಿನ ದೇವತೆಗಳೆಲ್ಲ, ಇಂದ್ರಾದಿ ದೇವತೆಗಳು ಮೋಕ್ಷಕ್ಕೆ ಹೋದ್ರು. ಆದರೂ ಕೂಡ ರುದ್ರದೇವರು ಮೋಕ್ಷಕ್ಕೆ ಹೋಗಲಿಲ್ಲ, ಅವರು ಉಳ್ಕೊಂಡ್ಬಿಟ್ರು. ಅದರಿಂದ ಅವ್ರಿಗೆ ಏನಂತ ಹೆಸರು ಬಂತು? ಶೇಷ. ಶೇಷ ಅಂದ್ರೆ ಉಳಿದವರು ಅಂತ. ಅದರಿಂದ ಶೇಷ ಅಂತ ಹೆಸರು.
ಮುಖ್ಯವಾಗಿ ಅವರಿಗೂ ಕೂಡ ದುರ್ಗಾದೇವಿಯಲ್ಲಿ ಲಯ ಇದೆ. ಅದರಿಂದ ಮುಖ್ಯವಾಗಿ ಉಳಿದವ ಅಂದ್ರೆ ಯಾರು? ಪರಮಾತ್ಮನೇ. ಅದರಿಂದ ಪ್ರಳಯ ಕಾಲದಲ್ಲಿ ಇರುವವ ಅಂತ ನೋಡಿದರೂ ಕೂಡ ಅದು ಶೇಷ ಎನ್ನುವ ಶಬ್ದ ಪರಮಾತ್ಮನಲ್ಲೇ ಚೆನ್ನಾಗಿ ಕೂಡ್ತದೆ. ಈ ರೀತಿಯಾಗಿ ಎಲ್ಲ ಶಬ್ದಗಳು ಪರಮಾತ್ಮನಲ್ಲೇ ಚೆನ್ನಾಗಿ ಕೂಡುತ್ತದೆ. ಆದರೂ ಕೂಡ ದೇವರು ತನ್ನ ಹೆಸರನ್ನ ಶೇಷದೇವರಿಗೆ, ರುದ್ರದೇವರಿಗೆ ಕೊಟ್ಟಿದ್ದಾನೆ. ಅದರಿಂದ ಇಲ್ಲಿ ಪ್ರಕೃತ ರುದ್ರದೇವರು ಅಂದರೆ ಶೇಷದೇವರು ಅವ್ರೇನ್ ಮಾಡಿದ್ರು ಹಾಗೆ ಅಂದ್ರೆ ತಪಃ 10 ಕಲ್ಪದಲ್ಲಿ ಉಪ್ಪಿನ ಸಮುದ್ರದಲ್ಲಿ ತಪಸ್ಸು ಮಾಡಿದ್ದರಿಂದ ಅವರಿಗೆ ತಪಃ ಅಂತ ಹೆಸರು. ನೋಡಿ, ತಪಸ್ ಮಾಡಿದ್ರಿಂದ ಅವರಿಗೆ ಏನಂತ ಹೆಸರು? ತಪಃ. ಹರ, ತಪ, ಅಹಂಕೃತ್. ಅಹಂಕೃತ್ ಅಂದ್ರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಯಾಗಿದ್ದಾರೆ. ಅದರಿಂದ ಅವರಿಗೆ ಅಹಂಕೃತು ಅಂತ ಹೆಸರು. ನೋಡಿ, ಹರ, ಸದಾಶಿವ, ತಪ, ಅಹಂಕೃತು ಹಾಗೆ ಅಂತ ಹೀಗಾಗಿ 4 ರೂಪಗಳನ್ನು ಹೇಳಿದ್ದಾರೆ, ಹೆಸರುಗಳು. ಅವು ಹೇಗಿರುತ್ತವೆ ಹಾಗೆ ಅಂದ್ರೆ ಮರುತಯುಕ್ತ ಹಾಗೆ ಅಂತ ಇದೆ. ಮರುತಯುಕ್ತ ಶುಕ 4ನೇದು ಯಾವುದು? ವಾಯುದೇವರ ಆವೇಶದಿಂದ ಕೂಡಿದ ರುದ್ರನ ಅವತಾರ ಅಂದ್ರೆ ಶುಕಾಚಾರ್ಯರು. ಯಾರು ಭಾಗವತವನ್ನು ಉಪದೇಶ ಮಾಡಿದ್ರು ಅವರು. ಪರೀಕ್ಷಿತ್ ರಾಜನಿಗೆ ಭಾಗವತವನ್ನು ಉಪದೇಶ ಮಾಡಿದ ಶುಕಾಚಾರ್ಯ. ನೋಡಿ, ಹರ, ತಪ, ಅಹಂಕೃತು, ಶುಕ ಹಾಗೆ ಅಂತ. ಇನ್ನು ಊರ್ಧ್ವ ಪಟ ಹಾಗೆ ಅಂತ. ಊರ್ಧ್ವ ಅಂದ್ರೆ ಮೇಲೆಂದ್ರೆ ಏನು? ಅಂತರಿಕ್ಷ ಅಂತ ಅರ್ಥ. ಆ ಪಟ ಅಂದ್ರೆ ಬಟ್ಟೆ. ಊರ್ಧ್ವ ಪಟ. ಊರ್ಧ್ವ ಪಟ ಅಂದ್ರೆ ಅಂತರಿಕ್ಷವನ್ನೇ ಬಟ್ಟೆಯಾಗಿ ಧರಿಸಿದವರು ಹಾಗೆ ಅಂತ. ದಿಗಂಬರರು ಅಂತ ಅರ್ಥ. ಅಥವಾ ಊರ್ಧ್ವ ಪಟ, ಊರ್ಧ್ವ ಹೊಕ್ಕೆ ಮೇಲಕ್ಕೆ ಹೋಗ್ಲಿಕ್ಕೆ ಶಕ್ತಿ ಉಳ್ಳವರು ಎಂಬ ಅರ್ಥದಲ್ಲೂ ಆ ಅರ್ಥ ಬರುತ್ತದೆ. ಊರ್ಧ್ವ ಪಟ ಅಂತ, ಅದು ರುದ್ರದೇವರ ಹೆಸರು. ಇನ್ನು ತತ್ಪುರುಷ. ತತ್ ಅಂದ್ರೆ ಪರಮಾತ್ಮ, ಎಲ್ಲ ಕಡೆ ವ್ಯಾಪ್ತನಾದವ. ಅದರಿಂದ ದೇವರಿಗೆ ತತ್ ಅಂತ ಹೆಸರು. ತತ್ಪುರುಷ, ಆ ವ್ಯಾಪ್ತನಾದ ಪರಮಾತ್ಮನ ಸೇವಕರು ಅಂತ ಅರ್ಥ. ಪರಮಾತ್ಮನ ಸೇವಕರು ಆದ್ದರಿಂದ ತತ್ಪುರುಷ ಅಂತ ಅವರಿಗೆ ಹೆಸರು. ಜೈಗೀಶ ಹಾಗೆ ಅಂತ. ಜೈಗೀಶ ಅಂದ್ರೆ ಅದೊಂದು ಋಷಿಗಳ ಕುಲದಲ್ಲಿ ಹುಟ್ಟಿ ತತ್ವೋಪದೇಶ ಮಾಡಿದ್ದರಿಂದ ಅವರಿಗೆ, ರುದ್ರದೇವರಿಗೆ ಜೈಗೀಶ ಅಂತ. ಇನ್ನು ಔರ್ವ ಅಂತ ಭೃಗುಕುಲದಲ್ಲಿ ಹುಟ್ಟಿ ತೊಡೆಯಿಂದ ಹುಟ್ಟಿ ಬಂದರು, ಅದು ಅಂತ ಹೇಳ್ತಾರೆ. ಔರ್ವ ಹಾಗೆ ಅಂತ. ಇನ್ನು ದ್ರೌಣಿ ಅಂದ್ರೆ ದ್ರೋಣಾಚಾರ್ಯರ ಮಹಾಭಾರತ ಕಾಲದಲ್ಲಿ ನೋಡ್ತೀವಲ್ವಾ, ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮರು ಅಂತ, ಅವರಿಗೆ ದ್ರೌಣಿ ಅಂತ ಹೆಸರು. ಇನ್ನು ವ್ಯಾಧ ಅಂತ ಒಂದು ರೂಪ ಇದೆ. ವ್ಯಾಧ ಅಂದ್ರೆ ಇದೆ ಮಹಾಭಾರತದಲ್ಲೇ ಅರ್ಜುನನಿಗೆ ಅನುಗ್ರಹ ಮಾಡಿದ ರೂಪ. ಅರ್ಜುನ ವನವಾಸದ ಸಂದರ್ಭದಲ್ಲಿ ಅರ್ಜುನ ತಪಸ್ ಮಾಡ್ತಾನೆ. ತನಗೆ ಪಾಶುಪತಾಸ್ತ್ರ ಅಂತ ವಿಶೇಷ ಅಸ್ತ್ರಗಳು ಬೇಕು ಅಂತ ರುದ್ರದೇವರನ್ನು ಕುರಿತು ತಪಸ್ ಮಾಡ್ತಾನೆ. ಆಗ ರುದ್ರದೇವರು ಒಂದು ವ್ಯಾಧ ರೂಪದಿಂದ ಬಂದು ಅರ್ಜುನನಿಗೆ ಅನುಗ್ರಹ ಮಾಡ್ತಾರೆ. ಆ ವ್ಯಾಧರು ಕೂಡ ರುದ್ರದೇವರು ಅಂತ. ಇನ್ನು ದುರ್ವಾಸರು ಅವರು ಋಷಿಗಳು. ಈ ರೀತಿಯಾಗಿ ಇದೆಲ್ಲ ರುದ್ರದೇವರ ಅವತಾರ ಅಂತ ತಿಳ್ಕೊಳ್ಳಿ ಅಂತಾರೆ. ಎಷ್ಟು ಹೇಳಿದ್ದಾರೆ ನೋಡಿ. ಹರ, ಸದಾಶಿವ, ತಪ, ಅಹಂಕೃತು, ಮರುತಂಶಯುಕ್ತರಾದ ಶುಕಾಚಾರ್ಯರು, ಊರ್ಧ್ವಪಟ, ತತ್ಪುರುಷ, ಜೈಗೀಶ ಔರ್ವ ಹಾಗೆ ಅಂತ, ದ್ರೋಣಿ, ವ್ಯಾಧ ಹಾಗೆ ಅಂತ, ದುರ್ವಾಸ. ಇದೆಲ್ಲ ರುದ್ರದೇವರ ಅವತಾರ ಅಂತ ತಿಳ್ಕೊಳ್ಳಿ ಅಂತ. ಗರುಡ ಶೇಷ ಶಶಾಂಕದಲ ಶೇಖರರು ತಮ್ಮೊಳು ಸಮರು ಭಾರತಿ ಸರಸಿಜಾಸನ ಪತ್ನಿ ಗದಮರು 100 ಗುಣದಿಂದ ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿಯ ವೇಷ ವಿಹಿದೆಂದಿಗೂ ಕೊರತೆ ಎನಿಪರು ಗರುಡ ಶೇಷರಿಗೈವೈರ ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿಯ ವೇಷ ವಿಹುದೆಂದಿಗೂ ಕೊರತೆ ಎನಿಪರು ಗರುಡ ಶೇಷರಿಗೈವರೈದು ಗುಣ. ಗರುಡ ಶೇಷ ಶಶಾಂಕದಲ ಶೇಖರ ಅಂದ್ರೆ ಗರುಡ ಅಂದ್ರೆ ಗರುಡ ದೇವರು, ಶೇಷ ಅಂದ್ರೆ ಶೇಷದೇವರು. ಶಶಾಂಕದಲ ಶೇಖರ, ಶಶಾಂಕ ಅಂದ್ರೆ ಚಂದ್ರ,
ಚಂದ್ರನ ಒಂದು ದಳ, ಅಷ್ಟಮಿ ಚಂದ್ರ ಅಂತ ಹೇಳ್ತಾರೆ ನೋಡಿ. ಅಷ್ಟಮಿ ದಿವಸ ಚಂದ್ರ ಯಾವ ಸೈಜಲ್ಲಿ ಇರ್ತಾನೋ ಆ ಸೈಜ್, ಅದನ್ನ ಶೇಖರ ತನ್ನ ತಲೆಯಲ್ಲಿ ಇಟ್ಟುಕೊಂಡವರು ಒಂದು ಯಾರು? ರುದ್ರದೇವರು ಅಂತ ಅರ್ಥ. ಸಮುದ್ರ ಮಥನ ಕಾಲು ಮಾಡುವಾಗ ವಿಷಪಾನ ಮಾಡಿದ್ರಿಂದ ಅವರಿಗೆ ತಲೆ ಬಿಸಿಯಾಯಿತು. ಅದರಿಂದ ದೇವತೆಗಳು ಚಂದ್ರನನ್ನ ತಲೆಯಲ್ಲಿ ಇಟ್ಟರು, ಸ್ವಲ್ಪ ತಂಪಾಗಲಿ ಹಾಗೆ ಅಂತ. ಅದರಿಂದ ಅವರಿಗೆ ಏನೆಸರು? ಶಶಾಂಕದಲ ಶೇಖರ ಅಂತ ರುದ್ರದೇವರಿಗೆ ಹೆಸರು. ಈ ರೀತಿಯಾಗಿ ಈ ಮೂರು ಜನರು ಕೂಡ, ಗರುಡ, ಶೇಷ, ರುದ್ರ, ಇವರು ತಮ್ಮೊಳು ಸಮರು. ಇವರಲ್ಲಿ ಗುಣಗಳು ಸಮ, ಇವರಲ್ಲಿ ಪರಸ್ಪರ ಗುಣಗಳು, ಜ್ಞಾನ, ಭಕ್ತಿ ಮೊದಲಾದ ಗುಣಗಳು ಸಮವಾಗಿ ಇರುತ್ತವೆ. ಇನ್ನು ಭಾರತೀ ಸರಸಿಜಾಸನ ಪತ್ನಿಗೆ, ಭಾರತಿ ಮತ್ತು ಬ್ರಹ್ಮದೇವರ ಮಡದಿಯಾದ ಸರಸ್ವತಿ ದೇವಿ, ಇವರಿಗಿಂತ 100 ಗುಣದಿಂದ ಅಧಮರು, 100 ಗುಣಗಳು ಕಡಿಮೆ ಉಳ್ಳವರು ಅಂತ ಅರ್ಥ. ಇನ್ನು ಪರಮಾತ್ಮನ ಮಡದಿ, ಶ್ರೀಕೃಷ್ಣನ ಮಡದಿಯಾದ ಜಾಂಬವತಿ, ಷಣ್ಮಹಿಷರಲ್ಲಿ ಜಾಂಬವತಿ, ಮಿತ್ರವಿಂದ, ನೀಲ, ಭದ್ರ, ಕಾಳಿಂದಿ, ಲಕ್ಷಣ ಹಾಗೆ ಅಂತ. ಅವರಲ್ಲಿ ಒಬ್ಬರಾದ ಜಾಂಬವತಿ ಅಂತ. ಅವರು ಯಾವತ್ತೂ ಕೂಡ ಲಕ್ಷ್ಮೀದೇವಿಯ ಸನ್ನಿಧಾನ ಉಳ್ಳವರು. ಶ್ರೀತರುಣಿ ಆವೇಶ ಬಿಹಿದು, ಲಕ್ಷ್ಮೀದೇವಿಯ ಸನ್ನಿಧಾನ ಆವೇಶ ನಿರಂತರ ಇರುತ್ತದಂತೆ. ಅದರಿಂದ ಷಣ್ಮಹಿಷರಲ್ಲಿ ಜಾಂಬವತಿಗೆ ಸ್ವಲ್ಪ ತಾರತಮ್ಯದಲ್ಲಿ ಮೇಲಿನ ಕೈ. ಯಾಕೆ? ಲಕ್ಷ್ಮೀ ಸನ್ನಿಧಾನ ನಿರಂತರ ಇರುವುದರಿಂದ. ಅವರು ಗರುಡಶೇಷರಿಗಿಂತ ಕೊರತೆ ಎನಿಪರು, ಸ್ವಲ್ಪ ಕಡಿಮೆ. ಇನ್ನು ಷಣ್ಮಹಿಷರಲ್ಲಿ ಉಳಿದ 5 ಗುಣ, ಗರುಡಶೇಷರಿಗಿಂತ 5 ಗುಣಗಳು ಕಡಿಮೆ ಉಳ್ಳವರು ಅಂತ. ಇನ್ನು ಜಾಂಬವತಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇಲ್ಲದೇ ಇರುವ ಕಾಲವೂ ಬರುತ್ತದೆ, ಸದಾ ಇರ್ತಾರೆ. ಆವೇಶ ಇಲ್ಲದೇ ಇರುವ ಕಾಲದಲ್ಲಿ 6 ಜನರು ಕೂಡ ಸಮ ಅಂತ ಭಾವಿಸಬೇಕು ನೋಡಿ. ಲಕ್ಷ್ಮಿಯ ಆವೇಶ ಇದ್ದರೆ ಜಾಂಬವತಿ ಸ್ವಲ್ಪ ಗುಣಮಟ್ಟ ಜಾಸ್ತಿ ಇರ್ತದೆ, ಆವೇಶ ಇಲ್ಲ ಅಂದ್ರೆ 6 ಜನರು ಕೂಡ ಸಮ ಅಂತ ತಿಳ್ಕೋಬೇಕು ಹಾಗೆ. ನೀಲಭದ್ರ ಮಿತ್ರಾವಿಂದ ಮೇಲೆನಿಪ ಕಾಳಿಂದಿ ಲಕ್ಷಣೆ ಬಾಲೆಯರಿಗಿಂಧಮವಾರುಣಿ ಸೌಪರುಣಿ ಗಿರಿಜಾ ಶ್ರೀಲಕುಮಿಯುತ ರೇವತಿ ಸಿರಿಮೂಲ ರೂಪದಿ ಪೇಯಳೆಣಿಪಲು ಶೈಲಜಾದ್ಯರು ದಶಗುಣಾಧಮ ತಮ್ಮ ಪತಿಗಳಿಗೆ. ಇನ್ನು ನೀಲಭದ್ರ ಮಿತ್ರವಿಂದ ಮೇಲೆನಿಪ, ಇವರಿಗಿಂತಲೂ ಶ್ರೇಷ್ಠರಾದ ಅಂತ ಅರ್ಥ. ಕಾಳಿಂದಿ, ಲಕ್ಷಣ, ಬಾಳೆಯರಿಗಿಂತ, ಜಾಂಬವತಿ ಮೊದಲಾದ ಒಟ್ಟು 6 ಜನರಿಗಿಂತ, ವಾರುಣಿ, ಸೌಪರ್ಣಿ, ಗಿರಿಜೆ. ವಾರುಣಿ ಅಂದ್ರೆ ಶೇಷದೇವರ ಮಡದಿ, ಸೌಪರ್ಣಿ ಗರುಡನ ಮಡದಿ, ಪಾರ್ವತಿ ಅಂದ್ರೆ ಗಿರಿಜೆ ಅಂದ್ರೆ ಪಾರ್ವತಿ, ರುದ್ರನ ಮಡದಿ. ಇವರು ಅಧಮರು, ಜಾಂಬವತ್ಯಾದಿ ಷಣ್ಮಹಿಷರಿಗಿಂತ ಕಡಿಮೆಯರು ಅಂತ ಅರ್ಥ. ಅವರಲ್ಲೂ ಕೂಡ ಶೇಷನ ಮಡದಿಯಾದ ವಾರುಣಿ ದೇವಿಯಲ್ಲಿ ಶ್ರೀಲಕ್ಷ್ಮಿಯುತ, ಲಕ್ಷ್ಮೀದೇವಿಯಿಂದ ಅಂಶದಿಂದ ಕೂಡಿದವರಾಗಿ ರೇವತಿ, ರೇವತರಾಜನ ಮಗಳಾಗಿ ರೇವತಿ ಅಂತ ಹುಟ್ಟಿದ್ರು. ಅವರು ಬಲರಾಮ ದೇವರ ಹೆಂಡತಿ ಆಗ್ತಾರೆ. ಕೃಷ್ಣಾವತಾರ ಕಾಲದಲ್ಲಿ, ಬಲರಾಮ ಅವತಾರ ಕಾಲದಲ್ಲಿ ವಾರುಣಿಯು ಕೂಡ ಭೂಮಿಯಲ್ಲಿ ಹುಟ್ಟಿ ಬರ್ತಾರೆ. ಆಗ ಅವರಿಗೆ ರೇವತಿ ಅಂತ ಹೆಸರು. ರೇವತರಾಜನ ಮಗಳಾದ್ದರಿಂದ ರೇವತಿ. ಅವರು ಬಲರಾಮನ ಹೆಂಡತಿ. ಅಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನವೂ ಇದೆ. ಯಾಕೆಂದ್ರೆ ಬಲರಾಮನಲ್ಲಿ ಪರಮಾತ್ಮನ ಶುಕ್ಲಕೇಶ ಸನ್ನಿಧಾನ ಆವೇಶ ಇದೆ ನೋಡಿ. ಅದರಿಂದ ಬಲರಾಮನ ಹೆಂಡತಿಯಾದ ವಾರುಣಿಯಲ್ಲೂ ಕೂಡ ಲಕ್ಷ್ಮೀದೇವಿಯ ಸನ್ನಿಧಾನ ಇದೆ ಅಂತ. ಮೂಲ ರೂಪದಲ್ಲಿ ಪೇಯಳೆನಿಪಳು, ವಾರುಣಿ ರೂಪದಿಂದ. ವಾರುಣಿ ಅಂದ್ರೆ ಅದು ಒಂಥರ ಮದಿರ, ಅದು ಕುಡಿಯುವ ಪಾನ. ಅದು ಕುಡಿಯತಕ್ಕ ರೂಪದಲ್ಲಿ ಬಲರಾಮನನ್ನ ಸಂತೋಷಪಡಿಸಿದಳು. ಅದರಿಂದ ಅವರು ಆ ರೀತಿಯಾಗಿ ಒಂದು ಪೇಯ ಅಂತ ಒಂದು ರೂಪದಲ್ಲೂ ಕೂಡ ವಾರುಣಿ ಇದ್ದಾರೆ ಅಂತ ತಿಳ್ಕೋಬೇಕು. ಇನ್ನು ಶೈಲಜಾದ್ಯರು, ಪಾರ್ವತಿ ಮುಂತಾದವರು ತಮ್ಮ ಪತಿಗಳಿಗೆ ದಶಗುಣ ಅಧಮ, 10 ಗುಣ ಕಡಿಮೆಯಲ್ಲಿ ಇದ್ದಾರೆ ಹಾಗೆ ಅಂತ ನೋಡಿ. ಷಣ್ಮಹಿಷಿಯರು 5 ಗುಣ ಕಡಿಮೆ ಗರುಡಶೇಷ ರುದ್ರರಿಗಿಂತ. ಈ 3 ಜನ ಸೌಪರ್ಣಿ, ವಾರುಣಿ, ಪಾರ್ವತಿ, ಗರುಡಶೇಷ ರುದ್ರಾದಿಗಿಂತ 10 ಗುಣಗಳು ಕಡಿಮೆ ಹಾಗೆ ಅಂತ ತಿಳ್ಕೋಬೇಕು.
ನರಹರೀರಾವೇಶ ಸಂಯುತ ನರಪುರಂದರ ಗಾದಿ ಕುಶಮಂದರ ದ್ಯುಮನು ವಿಕುಕ್ಷಿವಾಲಿ ಇಂದ್ರನವತಾರಾಂ ಭರತ ಬ್ರಹ್ಮ ವಿಷ್ಟ ಸಾಂಬ ಸುದರ್ಶನ ಪ್ರದ್ಯುಮ್ನ ಸನಕಾದ್ಯರೊಳಗಿಪ್ಪ ಸನತ್ ಕುಮಾರನು ಷಣ್ಮುಖನು ಕಾಮ. ಇನ್ನು ತದನಂತರ ಇಂದ್ರ ಮತ್ತು ಕಾಮ ಅವರ ರೂಪಗಳನ್ನ ಹೇಳ್ತಾ ಇದ್ದಾರೆ. ನರ ಹರಿಯ ಶೇಷನಾಂಶ ಮತ್ತು ಒಂದು ಅಂಶ ಮತ್ತು ಪರಮಾತ್ಮನ ಒಂದು ಅಂಶ. ಅಂಶ ಅಂದ್ರೆ ಒಂದು ಭಾಗ ಅಂತ ಒಂದು ಅರ್ಥ ಬರುತ್ತದೆ. ಅಂಶ ಶಬ್ದಕ್ಕೆ ತುಂಬಾ ಅರ್ಥ ಇದೆ. ನೋಡಿ, ಜೀವರೆಲ್ಲರೂ ಕೂಡ ಪರಮಾತ್ಮನ ಅಂಶರು ಅಂತ ಒಂದು ಮಾತಿದೆ. ಪರಮಾತ್ಮನ ರೂಪ ಎರಡು ಅಂತ ಹೇಳ್ತಾರೆ. ಒಂದು ಸ್ವರೂಪಾಂಶ, ಒಂದು ಭಿನ್ನ ಅಂಶ. ಹಾಗೆ ಅಂತ ಮತ್ಸ್ಯ, ಕೂರ್ಮ, ವರಾಹ ಇದೆಲ್ಲ ಪರಮಾತ್ಮನ ಸ್ವರೂಪ ಅಂಶಗಳು. ಆ ರೂಪಗಳಿಗೆ ವ್ಯತ್ಯಾಸ ಇಲ್ಲ. ಇನ್ನು ಜೀವರು, ನಾವು ಎಲ್ಲರೂ ಕೂಡ ಪರಮಾತ್ಮನ ಭಿನ್ನಾಂಶರು. ಅಂದ್ರೆ ಏನರ್ಥ? ಇಲ್ಲಿ ಅಂಶ ಅಂದ್ರೆ ಅಧೀನ ಅಂತ ಟೀಕಾಕೃತ್ಪಾದರು ತಿಳಿಸ್ತಾರೆ. ಭಿನ್ನ ಅಂಶ ಅಂದ್ರೆ ಅಧೀನ ಅಂತ ಒಂದು ಅರ್ಥ ಇದೆ. ಇಲ್ಲಿ ಶೇಷದೇವರ ಅಂಶರು ಹಾಗೆಂದ್ರೆ ಏನರ್ಥ? ಶೇಷದೇವರಿಂದ ಅನುಗ್ರಹಿಸಲ್ಪಟ್ಟ ಒಂದು ರೂಪದಿಂದ ಇದ್ದಾರೆ ಅಂತ ಅರ್ಥ. ಶೇಷಾಂಶರು, ಶೇಷರು ಒಂದು ರೂಪದಿಂದ ಇದ್ದಾರೆ ಅಂತ ತಿಳ್ಕೋಬೇಕು. ಪರಮಾತ್ಮನ ಅಂಶ ಅಂದ್ರೆ ಪರಮಾತ್ಮ ಒಂದು ರೂಪದಿಂದ ಇದ್ದಾನೆ ಅಂತ ತಿಳ್ಕೋಬೇಕು. ಅದೇ ತರ ಜೀವರು ಕೂಡ ಪರಮಾತ್ಮನ ಅಂಶರು. ಹಾಗೆ ಅಂದ್ರೆ ಏನರ್ಥ? ನಾವು ಕೂಡ ಪರಮಾತ್ಮನ ಅಂಶ, ಬಲರಾಮನಂತೆ ನಾವು ಹಾಗೆ ಅಂತ ತಿಳ್ಕೊಂಡ್ಬಿಡಬಾರದು. ನಮ್ಮಲ್ಲಿ ಎಲ್ಲಾ ಜೀವರು ಏನಾಗಿದ್ದಾರೆ? ಸ್ವರೂಪತಃ ಭಿನ್ನಾಂಶರಾಗಿದ್ದಾರೆ. ಭಿನ್ನ ಅಂದ್ರೆ ಪರಮಾತ್ಮನಿಗಿಂತ ಭಿನ್ನರಾಗಿದ್ದು ಪರಮಾತ್ಮನ ಅಧೀನದಲ್ಲಿ ಕಿಂಚಿತ್ ಸಾದೃಶ್ಯ ಉಳ್ಳವರಾಗಿ ಇರ್ತಾರೆ ಅಂತ ಅರ್ಥ. ಅಲ್ಲಿ ಅಂಶ ಅಂದ್ರೆ ಆ ತರ ಅರ್ಥ. ಇಲ್ಲಿ ಅಂಶ ಹಾಗೆಂದ್ರೆ ಅವರೊಂದು ರೂಪದಿಂದ ಇದ್ದಾರೆ, ವಿಶೇಷ ಸಾಮರ್ಥ್ಯಗಳು ಇರುತ್ತವೆ ಹಾಗೆ ಅಂತ ಅರ್ಥ. ಈಗ ನೋಡಿ, ಅದೇ ಭೂತ ಒಂದು ಅಂಶದಿಂದ ಭೂತ ಒಂದು ಅಂಶ ಸೇರ್ಕೊಂಡಿತ್ತು ಹಾಗೆ ಅಂದ್ರೆ ಏನರ್ಥ? ಅವರ ಶಕ್ತಿ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ನೋಡಿ, ಭಾರವಾದ ಪದಾರ್ಥವನ್ನೆಲ್ಲ ಎತ್ತುತ್ತಾರೆ, ಆ ತರ ಇರುತ್ತದೆ. ಸುಮಧ್ವ ವಿಜಯದಲ್ಲಿ ಬರುತ್ತದೆ. ಒಬ್ಬನಿಗೆ ನಡೆಯೋಕ್ಕೂ ಆಗಲ್ಲ, ಪರಮಾತ್ಮ ಅವನಲ್ಲಿ ಪ್ರವೇಶನಾದರೆ ಏನಾಯ್ತು? ಇದ್ದಕ್ಕಿದ್ದಾಗಿ ಅವನು ಧ್ವಜಸ್ತಂಭವನ್ನೇ ದಬ ಅಂತ ಮೇಲೆ ಹತ್ತು ಬಿಟ್ಟು ಅಲ್ಲಿ ಮೇಲೆ ನರ್ತನ ಮಾಡ್ತಾ ಇರ್ತಾನೆ. ಆಚಾರ್ಯರು ಅವತಾರ ಆಗ್ಲಿಕ್ಕಿದ್ದಾರೆ, ವಾಯುದೇವರು ಅವತಾರ ಮಾಡ್ತಾರೆ ಅಂತ ಸೂಚನೆ ಮಾಡ್ತಾನೆ. ಅದರಿಂದ ಯಾಕೆ ಈ ಅಂಶವನ್ನು ಹೇಳ್ತಾರೆ ಹಾಗೆಂದ್ರೆ, ಅದು ಆ ವ್ಯಕ್ತಿಯ ಸಾಮರ್ಥ್ಯ ಇಲ್ಲ. ಅಕಸ್ಮಾತ್ ಅಂಶ ಹೋಗ್ಬಿಟ್ರೆ ದೂರ ಆಗುದು, ಆದರೆ ಆ ವ್ಯಕ್ತಿಗೆ ಅಷ್ಟು ಸಾಮರ್ಥ್ಯ ಇರೋದಿಲ್ಲ. ಅದರಿಂದ ಕೆಲವರು ವರ ಪಡೆದು ಸಾಮರ್ಥ್ಯ ಪಡಿತಾರೆ, ಕೆಲವರು ಪರಮಾತ್ಮನ ಅಥವಾ ದೊಡ್ಡ ದೊಡ್ಡ ದೇವತೆಗಳ ಒಂದು ಅಂಶವನ್ನ ಪಡ್ಕೊಂಡು ಸಾಮರ್ಥ್ಯ ಪಡಿತಾರೆ. ಅದು ಯಾರ ಸಾಮರ್ಥ್ಯ ಅಲ್ಲ, ಆ ಒಂದು ಪರ್ಟಿಕ್ಯುಲರ್ ಜೀವನ ಸಾಮರ್ಥ್ಯ ಅಲ್ಲ. ಅದು ಯಾರು ಪ್ರವಿಷ್ಟರಾಗಿದ್ದಾರೋ ಅವರ ಸಾಮರ್ಥ್ಯ ಇದೆ ಅಂತ ಅರ್ಥ. ಅದು ವರರೂಪದಿಂದ ಇರಬಹುದು ಅಥವಾ ಒಂದು ಅಂಶದ ರೂಪದಿಂದ ಇರಬಹುದು ಹಾಗೆ ಅಂತ. ಅದರಿಂದ ಯಾರಲ್ಲಿ ಯಾರ ಅಂಶ ಅಂತ ಸರಿಯಾಗಿ ತಿಳಿದು ಅವರಿಗೆ ಆ ಕ್ರೆಡಿಟ್ ಅನ್ನು ಕೊಡಬೇಕು ಅಂತ. ಉದಾಹರಣೆಗೆ ರಾವಣ ಅಷ್ಟು ಬಲಿಷ್ಠನಾದ, ಅದು ಅವನ ಸ್ವರೂಪ. ರಾವಣ ಮುಂತಾದ ಅಸುರರು, ತುಂಬಾ ಜನ ಅಸುರರು ನಾವು ಕೇಳ್ತೀವಿ. ಅವ್ರೇನ್ ಮಾಡ್ತಾರೆ ನೋಡಿ, ಹುಟ್ಟೋದು, ತಪಸ್ಸು ಮಾಡೋದು, ವರ ಪಡೆಯೋದು. ಸೊ ಅದರಿಂದ ಅವರಿಗೆ ಬಂದ ಬಲ ಅದು ಯಾರ್ದದು? ಅದು ಅವರ ಸ್ವಾಭಾವಿಕ ಬಲ ಅಲ್ಲ. ಅದು ಉದಾಹರಣೆಗೆ ರಾವಣ ಬ್ರಹ್ಮದೇವರನ್ನ ಕುರಿತು ವರ ಪಡೆದು ಬಂದರೆ ಅದು ಯಾರ ಬಲ ಆಯಿತು? ಬ್ರಹ್ಮದೇವರ ಬಲ ಆಯ್ತೆ ಹೊರತು ರಾವಣನ ಬಲ ಆಗಲಿಲ್ಲ. ಇದು ವರದಿಂದ ಬಂದ ಸಾಮರ್ಥ್ಯ. ಇನ್ನೊಂದು ಅಂಶದಿಂದ ಬಂದ ಸಾಮರ್ಥ್ಯ. ಉದಾಹರಣೆಗೆ ಲಕ್ಷ್ಮಣನಿಗೆ ಅರ್ಜುನನಿಗೆ ಯುದ್ಧದ ಸಂದರ್ಭದಲ್ಲಿ ಪರಮಾತ್ಮ ಏನ್ ಮಾಡ್ತಾನೆ? ಅರ್ಜುನನಿಗೆ ಅದನ್ನೇ ಹೇಳ್ತಾ ಇದ್ದಾರೆ, ನರನ ರೂಪ, ನರನ ಆವೇಶ ಅಂತ ಹೇಳ್ತಾ ಇದ್ದಾರೆ. ಇದ್ದಕ್ಕಿದ್ದಾಗಿ ಅಶ್ವತ್ಥಾಮರ ಜೊತೆಗೆ ಯುದ್ಧ ಮಾಡುವಾಗ ಅರ್ಜುನನ ಬಲ ಸಾಮರ್ಥ್ಯ ಕಡಿಮೆ ಇರುತ್ತದೆ. ಅಶ್ವತ್ಥಾಮರು ರುದ್ರದೇವರ ಅವತಾರ, ಈಗನೂ ನಾವು ನೋಡಿದ್ದೀವಿ. ಈಗ ನೋಡಿ, ಯುದ್ಧ ಆಗ್ತದೆ, ಅರ್ಜುನ ಮತ್ತು ಅಶ್ವತ್ಥಾಮರು. ಯಾರು ಗೆಲ್ಲಬೇಕು?
ವಾಸ್ತವಿಕವಾಗಿ ನೋಡ್ರೆ ತಾರತಮ್ಯದಲ್ಲಿ ಅಶ್ವತ್ಥಾಮರು ದೊಡ್ಡವರು, ರುದ್ರದೇವರ ಅವತಾರ, ಅವ್ರು ಗೆಲ್ಲಬೇಕು. ಇಲ್ಲಿ ನೋಡಿದರೆ ಅರ್ಜುನ ಇಂದ್ರನ ಅವತಾರ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರನ ಅವತಾರ ಅರ್ಜುನ, ತಾರತಮ್ಯದಲ್ಲಿ ಕಡಿಮೆ. ಹಾಗಿರುವಾಗ ಅವರ ಗುಣಮಟ್ಟ, ಅವರ ಕ್ವಾಲಿಟಿ ಯಾವುದು ಜಾಸ್ತಿ ಕಡಿಮೆ? ಅಶ್ವತ್ಥಾಮರ ಕ್ವಾಲಿಟಿ ಜಾಸ್ತಿ. ಅರ್ಜುನನ ಅವತಾರ ಇಂದ್ರ ಅಂತ ಇಟ್ಟುಕೊಂಡ್ರೆ ಕಡಿಮೆ, ಇದು ಕ್ವಾಲಿಟಿ ಕಡಿಮೆ ಇದೆ ಇಂದ್ರನಲ್ಲಿ. ಆದರೆ ಅರ್ಜುನ ಬರುವಾಗ ಹೇಗೆ ಬಂದಿರ್ತಾರೆ ಅವರು ನರನ ಆವೇಶದಿಂದ ಕೂಡಿದವರಾಗಿ ಬರ್ತಾರೆ. ಅದರಿಂದ ಪರಮಾತ್ಮ ಏನ್ ಮಾಡ್ತಾನೆ, ಅವನು ಬರೀ ಸಾರಥಿ ಅಲ್ಲ ನೋಡಿ, ಅವನು ಕುದುರೆ ಹಿಡಿದ ಸಾರಥಿ ಅಲ್ಲ, ಅವನು ಅರ್ಜುನನಲ್ಲಿ ಇರುವ ನರಾಂಶವನ್ನ ಹೆಚ್ಚು ಮಾಡ್ತಾನೆ ಪರಮಾತ್ಮ. ನರ ಅಂದ್ರೆ ಯಾರು? ನಾವೀಗಲೇ ನೋಡಿದೀವಿ, ಪರಮಾತ್ಮನ ಸನ್ನಿಧಾನದಿಂದ ಕೂಡಿದ ಶೇಷದೇವರು. ಹಾಗೆ ಅಂತ ಶೇಷದೇವರ ಸನ್ನಿಧಾನವನ್ನ ಜಾಸ್ತಿ ಮಾಡ್ತಾನೆ. ಆಗ ಏನಾಯ್ತು, ಅರ್ಜುನನಿಂದ ಅಶ್ವತ್ಥಾಮರನ್ನ ಎದುರಿಸ್ಲಿಕ್ಕಾಯಿತು. ಹಾಗೆ ಅಂತ ಈ ಸಂದರ್ಭದಲ್ಲಿಲ್ಲ ನಾವು ಸರಿಯಾಗಿ ಈ ಘಟನೆ ಅಲ್ಲ, ಅರ್ಜುನ ಹೇಗೆ ಸಾಧ್ಯ ಆಯಿತು ಗೆಲ್ಲಲಿಕ್ಕೆ ಅಶ್ವತ್ಥಾಮರನ್ನ, ನಿಮ್ಮ ತಾರತಮ್ಯ ಹೋಯ್ತಲ್ಲ ಹಾಗೆ ಅಂತ ಹೇಳಿದ್ರೆ ಈ ಉತ್ತರ ಕೊಡ್ಲಿಕ್ಕೆ ನಾವು ತಯಾರ ಇರ್ಬೇಕು. ಇದು ಪ್ರಮಾಣಗಳಲ್ಲಿ ಮಹಾಭಾರತಾದಿಗಳಲ್ಲಿ ಇರುವ ವಿಚಾರ ಇದು. ಅದರಿಂದ ಯಾರಲ್ಲಿ ಯಾರ ಅಂಶ, ಯಾರ ವರ, ಈ ಒಂದು ಬಯೋಡೇಟಾ ನಮಗೆ ಸರಿಯಾಗಿ ತಿಳ್ಕೋಬೇಕು. ಆಗ ಅವರ ಸಾಮರ್ಥ್ಯ ನಮಗೆ ಸರಿಯಾಗಿ ಅರ್ಥ ಆಗ್ತದೆ. ಯಾರಲ್ಲಿ ಯಾರ ಅಂಶ ಇದೆ, ಯಾರ ವರಬಲ ಇದೆ, ಇದೆಲ್ಲ ನಾವು ಸರಿಯಾಗಿ ತಿಳಿಯಬೇಕು. ಹಾಗೆ ಅಂತ ಒಟ್ಟು ವಿಚಾರ. ಈಗ ನರಹರಿ ಈರ ಆವೇಶ, ನರಹರಿಯ ಅಂತ ಮಾಡಿಬಿಟ್ಟಿದೆ, ನರಹರಿ ಈರ. ಈರ ಅಂದ್ರೆ ವಾಯುದೇವರು, ನರಹರಿ ಈರ ಅಥವಾ ನರಹರಿ ಅಂತ ಇಟ್ಟುಕೊಂಡ್ರೆ, ನರ ಅಂದ್ರೆ ಶೇಷದೇವರ ಮತ್ತು ಹರಿಯ ಅಂಶ. ಹಾಗೆ ಅಂತ ಅವರಿಬ್ಬರಿಂದಲೂ ಕೂಡ ಕೂಡಿದ ನರಹರಿ ಈರ ಆವೇಶ ಸಂಯುತ ನರ ಪುರಂದರ. ಆ ನರ ಅಂದ್ರೆ ಇಲ್ಲಿ ಅರ್ಜುನ ಅಂತ ಅರ್ಥ. ಅರ್ಜುನ, ಇದೆಲ್ಲ ಅರ್ಜುನ ಒಂದು ಅವತಾರ, ಇಂದ್ರದೇವರ ಒಂದು ಅವತಾರ. ಮತ್ತು ಪುರಂದರ ಹಾಗೆ ಅಂತ. ಪುರಂದರ ವೈವಸ್ವತ ಮನ್ವಂತರದಲ್ಲಿ ಇಂದ್ರನಾಗಿ ಇರತಕ್ಕವರು, ಅವರಿಗೆ ಪುರಂದರ ಅಂತ ಹೆಸರು. ಇನ್ನು ಗಾದಿ ಅಂತ ಸೂರ್ಯವಂಶದಲ್ಲಿ ಬಂದ ಒಂದು ರಾಜ, ಇದೇ ಇಂದ್ರದೇವರೇ ಕುಶ ಎನ್ನುವ ರಾಜನ ಮಗನಾಗಿ ಗಾದಿರಾಜ ಎನ್ನುವ ಹೆಸರಿನಿಂದ ಬರ್ತಾರೆ ಅವರು ಇಂದ್ರನ ಅವತಾರ. ಮತ್ತು ಕುಶ, ಲವ ಕುಶ ಅಂತ ರಾಮದೇವರ ಮಕ್ಕಳು ಇಬ್ಬರು ನಾವು ಕೇಳ್ತೀವಿ ನೋಡಿ, ಅವರು ಕೂಡ, ಆ ಕುಶನು ಕೂಡ ಇಂದ್ರನ ಅವತಾರ ನೋಡಿ. ಒಂದು ರೂಪದಿಂದ ವಾಲಿಯಾಗಿ ಇಂದ್ರದೇವರು ಬಂದು ಪರಮಾತ್ಮನ ಸೇವೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಸುಗ್ರೀವ ವಾಲಿ ಯುದ್ಧ ಪ್ರಸಿದ್ಧ. ಆ ಸುಗ್ರೀವನ ನಿಮಿತ್ತ ಪರಮಾತ್ಮ ವಾಲಿಯನ್ನ ಸಂಹಾರ ಮಾಡ್ತಾನೆ. ಆ ರಾಮಾಯಣ ಕಾಲದಲ್ಲಿ ಪರಮಾತ್ಮನನ್ನ ಸೇವೆ ಮಾಡುವ ಅವಕಾಶ ಸಿಕ್ಕಿಲ್ಲ ವಾಲಿಗೆ. ಏನ್ ಮಾಡಿದ? ಕುಶನಾಗಿ ಅವತಾರ ಮಾಡಿದ. ಅದರಿಂದ ನಾವು ಹೇಳುವಾಗ ಕುಶಲಭ ಅಂತಾನೆ ಹೇಳೋರು. ಕುಶ ಅವರು ಇಂದ್ರನ ಅವತಾರ. ಇನ್ನು ಮಂದರದ್ಯುಮ್ನ ಹಾಗೆ ಅಂತ ಚಾಕ್ಷುಷ ಮನ್ವಂತರದ ಇಂದ್ರ ಪದವಿಯಲ್ಲಿ ಇರತಕ್ಕವರು. ವಿಕುಕ್ಷಿ ಹಾಗೆ ಅಂತ ಇಕ್ಷ್ವಾಕು ರಾಜನ ಮಗ ವಿಕುಕ್ಷಿ ಹಾಗೆ ಅಂತ ಅವರು ಇಂದ್ರನ ಅವತಾರ. ಇನ್ನು ವಾಲಿ, ಅದು ಇಂದ್ರನ ಅವತಾರ. ಇನ್ನು ಭರತ, ರಾಮದೇವರ ತಮ್ಮ ಇದ್ದಾರೆ ನೋಡಿ, ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅಂತ ನೋಡಿದ್ದೀವಿ. ಲಕ್ಷ್ಮಣ ಶೇಷದೇವರ ಅವತಾರ ಅಂತ ನೋಡಿದ್ದೀವಿ. ಭರತ ಅವರು ಕಾಮನ ಅವತಾರ. ಅದು ಇನ್ನು ಇಲ್ಲಿ ವಿಕುಕ್ಷಿ ವಾಲಿ ಅಂತ ಹೇಳಿ ಇವರೆಲ್ಲ ಇಂದ್ರನ ಅವತಾರ ಅಂತ ಹೇಳಿ ಇನ್ನು ಮುಂದೆ ಕಾಮನ ಅವತಾರ ಹೇಳ್ತಾರೆ. ಭರತ ಮೊದಲನೇದು ಯಾವುದು? ಭರತ ರಾಮಾಯಣ ಕಾಲದಲ್ಲಿ ಭರತನಾಗಿ ಬಂದರು, ಕಾಮ. ಇನ್ನು ಬ್ರಹ್ಮಾಭಿಷ್ಟ ಸಾಂಬ ಅಂತ ಕೃಷ್ಣನ ಮಡದಿ, ಕೃಷ್ಣಾವತಾರ ಕಾಲದಲ್ಲಿ ಜಾಂಬವತಿಯ ಮಗ ಸಾಂಬ ಹಾಗೆ ಅಂತ. ಅವರಿಗೆ ಬ್ರಹ್ಮದೇವರ ಒಂದು ಆವೇಶ ಇದೆ. ಬ್ರಹ್ಮದೇವರ ಆಭಿಷ್ಟನಾದ ಕಾಮನಲ್ಲಿ ಸಾಂಬ ಎನ್ನುವ ರೂಪದಿಂದ ಅವರು ಹುಟ್ಟುತ್ತಾರೆ. ಮತ್ತು ಸುದರ್ಶನ, ಪರಮಾತ್ಮನ ಕೈಯಲ್ಲಿರತಕ್ಕ ಸುದರ್ಶನ ಚಕ್ರ ನಾವು ನೋಡಿದೀವಿ. ದೇವರು ಬೇರೆ ಇಲ್ಲ, ದೇವರ ಆಯುಧ ಬೇರೆ ಇಲ್ಲ ಹಾಗೆ ಅಂತ. ಮತ್ತೆ ಸುದರ್ಶನ ಅಂತ ಬಂತಲ್ಲ, ಹಂಗಂದ್ರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು.
ಆ ಪರಮಾತ್ಮನ ಆಯುಧ ಮೇಲೆ ಅನೇಕ ಕವಚಗಳು ಇದೆ, ಅನೇಕ ಲೇಯರ್ಸ್ ಅಂತ, ಆವರಣಗಳು ಅಂತ ಹೇಳ್ತಾರೆ. ಪರಮಾತ್ಮನದ್ದೇ ಸುದರ್ಶನ ಆಯುಧ, ದೇವರಿಗೂ ದೇವರ ಆಯುಧಕ್ಕೂ ವ್ಯತ್ಯಾಸ ಇಲ್ಲ. ಆ ಆಯುಧದ ಮೇಲೆ ದೇವರು ಏನ್ ಮಾಡ್ತಾನೆ, ಅನೇಕ ಕೋಟಿಂಗ್ ಲೇಯರ್ ಇದ್ದಂಗೆ, ಕೋಟಿಂಗ್ಸ್ ಅಂತ ಹೇಳ್ತೀವಲ್ಲ, ಕವಚ ಇದ್ದಂಗೆ ಅದು ಸುತ್ತ ಆವರ ಮಾಡ್ತಾನೆ. ಮೊದಲು ಆವರಣ ಯಾರು? ಅದು ದುರ್ಗಾದೇವಿನೇ ಇರ್ತಾಳೆ. ಮೊದಲು ಆವರಣ ದುರ್ಗಾದೇವಿ, ತದನಂತರ ವಾಯುದೇವರು, ತದನಂತರ ಇಂದ್ರ, ಅವ್ರೆಲ್ಲ ಕೂಡ ಇಟ್ಕೋಬೇಕು. ಗರುಡ, ಶೇಷ, ರುದ್ರ, ಎಲ್ಲರೂ ಕೂಡ ಪರಮಾತ್ಮನ ಆಯುಧವಾಗಿ ಇರಲಿಕ್ಕೆ ಇಚ್ಛೆ ಪಡ್ತಾರೆ. ತದನಂತರ ಈ ಕಾಮ, ಅವರು ಕೂಡ ಸುದರ್ಶನ ಚಕ್ರ ಹಾಗೆ ಅಂತ ನಾವು ದೇವಸ್ಥಾನಗಳಲ್ಲಿ ನೋಡ್ತೀವಿ. ಸುದರ್ಶನ ಹಾಗೆ ಅಂತ, ಸುದರ್ಶನನ ಪೂಜೆ ಮಾಡಬೇಕು ಹಾಗೆ ಅಂತ. ಅದರಿಂದ ಕೆಲವರು ಏನ್ ಹೇಳ್ತಾರೆ, ಸುದರ್ಶನ ಅಂದ್ರೆ ದೇವರು ಅಂತ ಹೇಳ್ತಾರೆ. ಕೆಲವರು ಸುದರ್ಶನ ಅಂದ್ರೆ ಒಂದು ದೇವತೆ ಅಂತ ಹೇಳ್ತಾರೆ. ಇದೇನಪ್ಪ ಇದು ರಗಳೆ ಅಂತ ತಲೆ ಮೇಲೆ ಕೈ ಇಟ್ಕೋಬಾರ್ದು. ಎರಡೂ ಸರಿ, ಪರಮಾತ್ಮನ ಆಯುಧ. ಮತ್ತೆ ಇನ್ನೊಂದು ಕಡೆ ದುರ್ಗಾದೇವಿ ಅಭಿಮಾನಿ ಅಂತ ಚಕ್ರ ಅಂತ ಹೇಳ್ತಾರೆ. ಇದೇನಪ್ಪ ಇನ್ನೊಂದು ಗೊಂದಲ ಹಾಗೆ ಅಂತ. ಇದೆಲ್ಲ ಅದಕ್ಕೆ ಗುರುಗಳು ಸರಿಯಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನೋಡಿ. ಪರಮಾತ್ಮನದ್ದೇ ಆಯುಧ, ಅದರ ಮೇಲೆ ದುರ್ಗಾದೇವಿಯ ಆವರವೂ ಇದೆ, ಅದಕ್ಕೆ ಮೇಲೆ ಬೇರೆ ಬೇರೆ ದೇವತೆಗಳ ಆವರಕವೂ ಇದ್ದೇ ಇರುತ್ತದೆ. ಪರಮಾತ್ಮನ ಸೇವೆಯಾಗಿ ಅವರೆಲ್ಲ ನಿಂತಿರ್ತಾರೆ ಹಾಗೆ ಅಂತ. ಅದರಿಂದ ಸುದರ್ಶನ ಹಾಗೆ ಅಂದ್ರೆ ಪರಮಾತ್ಮನ ಕೈಯಲ್ಲಿರುವ ಚಕ್ರ, ಅದಕ್ಕೆ ಒಂದು ಆವರಕ ಯಾರು, ಆವರಣ ಯಾರು, ಕಾಮ, ಮನ್ಮಥ ಅಂತ ಅರ್ಥ. ಇನ್ನು ಸನಕಾದ್ಯೊಳಗಿಪ್ಪ ಸನತ್ಕುಮಾರನು ಅಂತ, ಬ್ರಹ್ಮಮಾನಸ ಪುತ್ರರು ಸನಕ, ಸನಂದನ, ಸನತ್ಕುಮಾರ, ಸನತ್ ಸುಜಾತ ಅಂತ 4 ಜನ ಇದ್ದಾರೆ. ಇವರಲ್ಲಿ ಸನತ್ಕುಮಾರ ಅಂತ ನಾವೇನ್ ಹೇಳ್ತೀವಿ, ಅವರು ಕಾಮನ ಅವತಾರ. ಸನತ್ಕುಮಾರ ಅವರು ಕಾಮನ ಅವತಾರ. ಇನ್ನು ಷಣ್ಮುಖ ಹಾಗೆಂದ್ರೆ ಯಾರು, ಈ ಶಿವಪಾರ್ವತಿಯ ಮಗ, ಶಿವಪಾರ್ವತಿಯ ಮಗನಾಗಿ ಹುಟ್ಟುವವರು, ಅವರು ಕೂಡ ಕಾಮ, ಮನ್ಮಥನ ಅವತಾರ ಹಾಗೆ ಅಂತ. ಇದೆಲ್ಲ ಕಾಮನ ಅವತಾರ ಹಾಗೆ ಅಂತ. ಇಲ್ಲಿ ಷಣ್ಮುಖ ಕೆಲವು ಕಡೆ ಏನ್ ಹೇಳ್ತಾರೆ, ಗಣೇಶನ ತಮ್ಮ ಅಂತ ಹೇಳ್ತಾರೆ, ಕೆಲವು ಕಡೆ ಗಣೇಶನ ಅಣ್ಣ ಅಂತ ಹೇಳ್ತಾರೆ. ತಾರತಮ್ಯದಲ್ಲಿ ನೋಡಿದರೆ ಷಣ್ಮುಖ ದೊಡ್ಡವರು ತಾರತಮ್ಯದಲ್ಲಿ, ಗಣೇಶ ತಾರತಮ್ಯದಲ್ಲಿ ಕೆಳಗೆ ಇದ್ದಾರೆ. ಅದರಿಂದನೂ ಒಂದು ಅರ್ಥ ಇದೆ. ಅಥವಾ ಹುಟ್ಟಿವಾಗ ಮೊದಲು ಗಣೇಶ ಹುಟ್ಟಿ ತದನಂತರ ಸ್ಕಂದ ಹುಟ್ಟಿದ್ರಿಂದಲೂ ಕೂಡ ಗಣೇಶ ಅಣ್ಣ, ಇವರು ತಮ್ಮ ಅಂತ ಹೇಳುವ ಒಂದು ಕ್ರಮವೂ ಇದೆ ಹಾಗೆಂತ. ನಮಗೆ ಕೆಲವೊಮ್ಮೆ ಪುರಾಣಗಳನ್ನು ಕೇಳಿದಾಗ ಗೊಂದಲ ಅನಿಸ್ಬಹುದು. ಅದನ್ನು ಹೇಗೆ ಪರಿಹಾರ ಮಾಡ್ಕೋಬೇಕಂತ ಸರಿಯಾಗಿ ವಿಚಾರ ಮಾಡಿ ತಿಳ್ಕೋಬೇಕಷ್ಟೆ. ಒಟ್ಟು ಇಂದ್ರಕಾಮರ ಒಂದು ವಿಚಾರವನ್ನು ತಿಳಿಸಿ, ಇವರು ಎಷ್ಟು ಗುಣ ಕಡಿಮೆ ಇದ್ದಾರೆ ಹಾಗೆಂದ್ರೆ ಮುಂದೆ ಹೇಳ್ತಾರೆ. ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗಿಂದ್ರ ಕಾಮ ಶರೀರ ಮಾನಿ ಪ್ರಾಣದಶ ಗುಣ ಅವರ ಶಕ್ರನಿಗೆ ಮಾರಜಾರತಿ ದಕ್ಷ ಗುರು ವೃತ್ರಾರಿಜಾಯ ಶಚಿ ಸ್ವಯಂಭುವ 6 ಜನ ಸಮ ಅವರರು 10 ಗುಣದಿಂದ. ಈ ಇಂದ್ರ ಮತ್ತು ಕಾಮ ಇವರು ಪಾರ್ವತಿ ಮತ್ತು ವಾರುಣಿ ಅವರಿಗಿಂತ 10 ಗುಣಗಳು ಕಡಿಮೆ ಇದ್ದಾರೆ ಹಾಗೆ ಅಂತ. 5 ಗುಣ ಕಡಿಮೆ ಶಕ್ರನಿಗೆ ಹಾಗೆ. ಇಂದ್ರನಿಗಿಂತ ಶಕ್ರನಿಗೆ ಅದನ್ನು ಮುಂದೆ ಸೇರಿಸ್ಕೋಬೇಕು. 5 ಗುಣ ಕಡಿಮೆ ಮುಗೀತು ಅಷ್ಟೇ. ಇನ್ನು ಇಂದ್ರನಿಗಿಂತ ಶರೀರ ಮಾನಿ, ಈ ಅಹಂಕಾರ ಪ್ರಾಣ ಅಂತ ಏನು ಈ ಶರೀರದಲ್ಲಿ ಇದ್ದಾರೆ, ಅವರು 10 ಗುಣಗಳು, ದಶಗುಣವು ಅವರ 10 ಗುಣಗಳು ಕಡಿಮೆ ಹಾಗೆ ಅಂತ. ಇನ್ನು ಮಾರಜ ಅಂದ್ರೆ ಪ್ರದ್ಯುಮ್ನನ ಮಗನಾದ ಅನಿರುದ್ಧ ಹಾಗೆ ಅಂತ. ಮಾರ ಅಂದ್ರೆ ಮನ್ಮಥ, ಮಾರಜ ಹಾಗೆಂದ್ರೆ ಮನ್ಮಥನಲ್ಲಿ ಹುಟ್ಟಿದವ ಅಂದ್ರೆ ಪ್ರದ್ಯುಮ್ನನ ಮಗ. ಕೃಷ್ಣ ರುಕ್ಮಿಣಿಯಲ್ಲಿ ಹುಟ್ಟಿದವರು ಪ್ರದ್ಯುಮ್ನ ಹಾಗೆ ಅಂತ. ಅವರು ಕೂಡ ಕಾಮನ ಮಗನೇ, ಕಾಮಾವತಾರನೇ. ಅವರಿಗೆ ಮಗ ಅನಿರುದ್ಧ ಹಾಗೆ ಅಂತ. ಆ ಕಾಮನ ಮಗನಾದ ಪ್ರದ್ಯುಮ್ನನ ಮಗನಾದ ಅನಿರುದ್ಧ ಮತ್ತು ರತಿ, ಮನ್ಮಥನ ಹೆಂಡತಿಯಾದ ರತಿ, ದಕ್ಷ
ಬ್ರಹ್ಮದೇವರ ಮಗನಾದ ದಕ್ಷ ಪ್ರಜಾಪತಿಗಳು, ಗುರು ದೇವತೆಗಳ ಗುರು ಅಂತ ಪ್ರಸಿದ್ಧರಾದ ಬೃಹಸ್ಪತ್ಯಾಚಾರ್ಯರು, ವೃತ್ರಾರಿಜಾಯ ವೃತ್ರಾಸುರನ ಅರಿ ಅಂದ್ರೆ ಶತ್ರು, ವೃತ್ರಾಸುರನ ಕೊಂದವರು ಯಾರು? ಇಂದ್ರದೇವರು. ಅವರ ಜಾಯ ಅಂದ್ರೆ ಮಡದಿ, ಅಂದ್ರೆ ಇಂದ್ರನ ಮಡದಿ ಶಚಿದೇವಿ ಮತ್ತು ಸ್ವಯಂಭುವಮನು, ಇವರು 6 ಜನರು ಕೂಡ ಸಮಗುಣರು ಅಂತ ಅರ್ಥ. ಯಾರ್ಯಾರು? ಅಹಂಕಾರ ಪ್ರಾಣ ಅವರು ಕಡಿಮೆ ಹಾಗೆ ಅಂತ. ಅದು ತದನಂತರ ಅನಿರುದ್ಧ, ರತಿ, ದಕ್ಷ, ಬೃಹಸ್ಪತಿ, ಶಚಿ, ಸ್ವಯಂಭುವಮನು, ಇವರು 6 ಜನರು ಕೂಡ ಅಹಂಕಾರ ಪ್ರಾಣನಿಗಿಂತ 10 ಗುಣಗಳು ಕಡಿಮೆ ಉಳ್ಳವರು ಅಂತ ಅರ್ಥ. ಕಾಮಪುತ್ರ ನಿರುದ್ಧ ಸೀತಾರಾಮನಾನುಜ ಶತ್ರುಹನ ಬಲರಾಮನಾನುಜ ಪೌತ್ರನ ನಿರುದ್ಧನು ನೊಳಗ ನಿರುದ್ಧ ಕಾಮ ಭಾರ್ಯ ರುಗ್ಮವತಿ ಸನ್ನಾಮ ಲಕ್ಷಣೇನಿಸುವಳು ಪೌಲೋಮಿ ಚಿತ್ರಾಂಗದೆಯುತಾರ 2 ಪೆಸರುಗಳು. ಇನ್ನು ಕಾಮನ ಮಗ ನೋಡಿದೀವಿಲ್ಲ, ಪ್ರದ್ಯುಮ್ನನ ಮಗ ಅನಿರುದ್ಧ ಹಾಗೆ ಅಂತ. ಮತ್ತು ಸೀತಾರಾಮ ಅನುಜ, ಸೀತಾರಾಮನ ಅಂದ್ರೆ ರಾಮಚಂದ್ರ ದೇವರ ಸಹೋದರ ತಮ್ಮ ಯಾರು? ಶತ್ರುಘ್ನ ಹಾಗೆ ಅಂತ. ಈ ಶತ್ರುಘ್ನನು ಕೂಡ ಅನಿರುದ್ಧನ ಅವತಾರ. ನೋಡಿ, ರಾಮಾಯಣ ಕಾಲದಲ್ಲಿ ಇದೇ ಅನಿರುದ್ಧ ತಮ್ಮನಾಗಿ ಹುಟ್ಟಿದ, ರಾಮನ ತಮ್ಮನಾಗಿ ಹುಟ್ಟಿದ. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಯಾರು? ಅನಿರುದ್ಧ. ಇನ್ನು ಕೃಷ್ಣಾವತಾರದಲ್ಲಿ ಅದೇ ಅನಿರುದ್ಧ ಕೃಷ್ಣನ ಮಗನಾದ ಪ್ರದ್ಯುಮ್ನನ ಮಗನಾಗಿ ಹುಟ್ಟುತ್ತಾನೆ ಹಾಗೆ ಅಂತ ಅರ್ಥ. ಬಲರಾಮನಾನುಜ ಪೌತ್ರನು ಅಂದ್ರೆ ಕೃಷ್ಣನ ಮೊಮ್ಮಗನಾಗ್ತಾನೆ ಅಂತ ಅನಿರುದ್ಧನೊಳಗೆ ಆ ಪರಮಾತ್ಮನ ಅನಿರುದ್ಧನ ಆವೇಶ ಇದೆ. ಆ ಅನಿರುದ್ಧನಲ್ಲಿ ಪರಮಾತ್ಮನದ ಅನಿರುದ್ಧ ಅಂತ ಒಂದು ರೂಪ ಇದೆ ನೋಡಿ. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಅಂತ ವ್ಯೂಹ ರೂಪ. ಆ ಅನಿರುದ್ಧನ ಒಂದು ಅಂಶ ಈ ಇಂದ್ರನ ಮಗನಾದ ಅನಿರುದ್ಧನಲ್ಲಿ ಇದೆ ಹಾಗೆ ಅಂತ. ಮತ್ತು ಕಾಮಭಾರ್ಯೆ ಅವರ ಅವತಾರಗಳು ಯಾವುದು ಹಾಗೆ ಅಂತ ನೋಡಿದರೆ, ರುಕ್ಮವತಿ, ಕೃಷ್ಣಾವತಾರ ಕಾಲದಲ್ಲಿ ರುಕ್ಮಿಣಿಯ ಸಹೋದರ, ಆ ರುಕ್ಮಿಯ ಮಗಳು ರುಕ್ಮವತಿ ಹಾಗೆ ಅಂತ. ರುಕ್ಮವತಿ ಸನ್ನಾಮ ನೋಡಿ, ರುಕ್ಮಿ ಅವನ ಅಸುರನ ಮಗಳಾಗಿ ಅವ್ರು ಹುಟ್ಟುತ್ತಾರೆ. ಅಂದ್ರೆ ಯಾವುದೋ ಒಂದು ದೇವತೆಯ ಸನ್ನಿಧಾನ ಇದ್ದೇ ಇರ್ತದೆ ನೋಡಿ. ಕೃಷ್ಣನ ಬಂಧುಗಳಾಗಬೇಕು ಅಂದ್ರೆ ಅದು ಅಸುರರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಾವುದೋ ಒಬ್ರು ದೇವತೆಗಳ ಸನ್ನಿಧಾನ ಇರಬೇಕು. ಅದು ರುಕ್ಮಿಣಿಯ ಅಣ್ಣನಾಗಬೇಕು ಹಾಗೆಂದರಲ್ಲ, ದೇವತೆಗಳ ಸನ್ನಿಧಾನವೂ ಇರಬೇಕು ಜೊತೆಗೆ. ಅವರ ಮಗಳು, ಆ ರುಕ್ಮಿಯ ಮಗಳು ರುಕ್ಮವತಿ ಹಾಗೆ ಅಂತ. ಅವರು ಮನ್ಮಥನ ಹೆಂಡತಿಯಾದ ರತಿದೇವಿಯ ಅವತಾರ. ಮತ್ತು ಲಕ್ಷಣೆ ದುರ್ಯೋಧನನ ಮಗಳು ನೋಡಿ, ರುಕ್ಮಿಯ ಮಗಳು, ದುರ್ಯೋಧನನ ಮಗಳು, ಇಬ್ಬರು ಕೂಡ ಆ ಕಾಮನ ಹೆಂಡತಿಯಾದ ರತಿಯ ಅವತಾರ ಅಂತ. ಪೌಲೋಮಿ ಅಂದ್ರೆ ಇಂದ್ರನ ಮಡದಿಯಾದ ಶಚಿದೇವಿ, ಅವರು ಯಾರ ಅವತಾರ, ಯಾರಾಗಿ ಬಂದರು ಹಾಗೆಂದ್ರೆ ಚಿತ್ರಾಂಗದೆ, ಪಾಂಡ್ಯ ದೇಶದ ಒಡೆಯ ವೀರಸೇನ ಅಂತ. ಆ ವೀರಸೇನನ ಮಗಳು ಚಿತ್ರಾಂಗದೆ. ಅವರು ಯಾರು? ಇಂದ್ರನ ಮಡದಿಯಾದ ಶಚಿದೇವಿಯ ಅವತಾರ ಹಾಗೆ ಅಂತ. ಇನ್ನು ತಾರ, ರಾಮಾಯಣ ಕಾಲದಲ್ಲಿ ಇಂದ್ರನ ಅವತಾರ ಅಂದ್ರೆ ವಾಲಿಯ ಹೆಂಡತಿ ತಾರೆ. ಆ ತಾರೆಯು ಕೂಡ ಯಾರು? ಶಚಿದೇವಿಯ ಅವತಾರ. 2 ಪೆಸರುಳು. ಈ 2 ಅವತಾರದಲ್ಲಿ ಅವರಿದ್ದಾರೆ ಅಂತ ತಿಳ್ಕೋಬೇಕು. ತಾರನಾಮಕ ತ್ರೇದೆಯೊಳು ಸೀತಾರಮಣನಾರಾಧಿಸಿದನು, ಸಮೀರಯುಕ್ತೋತ್ತವನು ಕೃಷ್ಣಗೆ ಪ್ರಿಯನೆನಿಸಿದನು. ವಾರಿಜಾಸನ ಯುಕ್ತ ದ್ರೋಣನು ಮೂರಿಳೆಯೊಳು ಬೃಹಸ್ಪತಿಗೆ ಅವತಾರವೆಂಬರು ಭಾರತ ಮಹಾತಾತ್ಪರ್ಯದೊಳಗೆ.
ನೋಡಿ, ಜಗನ್ನಾಥ ದಾಸರು ಕೂಡ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಈ ರೀತಿಯಾಗಿ ಹೇಳ್ತಾರೆ ಅಂತ ಅದರ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಈ ಪದ್ಯದಲ್ಲಿ. ನೋಡಿ, ಅಂದ್ರೆ ಜಗನ್ನಾಥ ದಾಸರು ಮುಂತಾದ ಮಹನೀಯರು ಕೂಡ ಓದಿದ, ಶ್ರವಣ ಮಾಡಿದ ಗ್ರಂಥ ಆಚಾರ್ಯರ ಗ್ರಂಥ ಅಂದ್ರೆ ಅಷ್ಟು ದೊಡ್ಡದು. ಇಲ್ಲಿ ತಾರ ಅಂತ ಒಂದು ಕಪಿ ತ್ರೇತಾಯುಗದಲ್ಲಿ ಸೀತಾರಾಮನನ್ನು ಆರಾಧಿಸಿದನು. ಯಾರು? ತಾರ. ಬೃಹಸ್ಪತಿ ಆಚಾರ್ಯರ ವೃತ್ತಾಂತವನ್ನು ಹೇಳ್ತಾರೆ. ಆ ತಾರ ಯಾರು ಅಂದ್ರೆ ಬೃಹಸ್ಪತಿ ಆಚಾರ್ಯರ ಅವತಾರ. ರಾಮಾಯಣ ಕಾಲದಲ್ಲಿ ಸೀತಾಪತಿಯಾದ ರಾಮಚಂದ್ರನ ಆರಾಧಿಸಿದ್ರು ಅಂತ. ಸಮೀರಯುಕ್ತ. ಇನ್ನು ಕೃಷ್ಣಾವತಾರದಲ್ಲಿ ಅವರೇ ಉದ್ಧವ ಅಂತ ಒಂದು ರೂಪದಿಂದ ಬರ್ತಾರೆ. ಯಾದವರಾಗಿ ಹುಟ್ಟಿ ಬರ್ತಾರೆ. ಉದ್ಧವನಾಗಿ ಬಂದಾಗ ವಾಯುದೇವರ ಆವೇಶ ಇರ್ತದಂತೆ ಅವರಲ್ಲಿ. ಕೃಷ್ಣನಿಗೆ ತುಂಬಾ ಪ್ರೀತ್ಯಾಸ್ಪದ. ನೋಡಿ, ಕೃಷ್ಣನಿಗೆ ಅಷ್ಟು ಪ್ರೀತಿ ಆಗಬೇಕು ಅಂದ್ರೆ ವಾಯುದೇವರ ಸನ್ನಿಧಾನ ಇರಬೇಕು. ಕೃಷ್ಣನಿಗೆ ಪ್ರಿಯನೆನಿಸಿದನು. ಕೃಷ್ಣನಿಗೆ ಭಾರಿ ಪ್ರೀತಿ ಉದ್ಧವ. ಹಾಗೆ ಇದು ಇನ್ನೊಂದು ರೂಪ. ಒಂದು ತಾರ, ರಾಮಾಯಣ ಕಾಲದಲ್ಲಿ ತಾರ ಎನ್ನುವ ಕಪಿಯಾಗಿ ಹುಟ್ಟಿ ಬೃಹಸ್ಪತಿ ಆಚಾರ್ಯರು ಪರಮಾತ್ಮನ ಸೇವೆ. ಕೃಷ್ಣಾವತಾರದಲ್ಲಿ ಉದ್ಧವ ಮತ್ತು ಇನ್ನೊಂದು ದ್ರೋಣಾಚಾರ್ಯರು. ವಾರಿಜಾಸನಯುಕ್ತ ದ್ರೋಣನು, ಬ್ರಹ್ಮದೇವರ ಆವೇಶದಿಂದ ಕೂಡಿದ ದ್ರೋಣಾಚಾರ್ಯರು, ಅವರು ಕೂಡ ಬೃಹಸ್ಪತಿ ಆಚಾರ್ಯರ ಅವತಾರ. 3 ಅವತಾರವನ್ನು ಹೇಳ್ತಾರೆ. ಇಳಿಯಲು ಭೂಮಿಯಲ್ಲಿ ಬೃಹಸ್ಪತಿಗೆ 3 ಅವತಾರ, ಬೃಹಸ್ಪತಿ ಆಚಾರ್ಯರಿಗೆ ಭೂಮಿಯಲ್ಲಿ 3 ಅವತಾರ ಅಂತ ಹೇಳಿದ್ದಾರೆ. ಎಲ್ಲಿ? ಭಾರತ ಮಹಾತಾತ್ಪರ್ಯದೊಳಗೆ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಈ ರೀತಿಯಾಗಿ ಉಲ್ಲೇಖ ಮಾಡ್ತಾರೆ. ನೋಡಿ, ಎಂದಿಗೂ ಗುರುಗಳು ತಮ್ಮ ತಲೆಗೆ ಬಂದದನ್ನು ಹೇಳೋದೇ ಇಲ್ಲ. ನೋಡಿ, ದೊಡ್ಡವರು ಏನು ಹೇಳಿದ್ದಾರೆ ಅದನ್ನೇ ಹೇಳಬೇಕು. ಇದನ್ನು ನಾವು ಕಲಿಬೇಕು, ಕಲಿತು ಆಚರಿಸಬೇಕು. ನಾವು ಕೂಡ ಮಾತನಾಡುವಾಗ ದೊಡ್ಡವರು ಹೀಗೆ ಹೇಳಿದ್ದಾರೆ ಹಾಗೆ ಹೇಳಬೇಕು. ನನ್ನ ತಲೆಗೆ ಇದು ಬಂತು, ಅದು ಸರಿಯಲ್ಲ. ನಮ್ಮ ತಲೆಗೆ ಬಂದದ್ದು ಬೇಡ. ಯಾಕೆ? ನಾವು ಅಲ್ಪಜ್ಞರು ಅಂತ ನಮಗೆ ಗೊತ್ತು. ಸರಿಯಾಗಿ ಹೇಳಕ್ ಬರೋದಿಲ್ಲ, ವಿಚಾರ ಗೊತ್ತಿರೋದಿಲ್ಲ. ಮತ್ತೆ ಏನ್ ಮಾಡಬೇಕು? ಉಪಾಯ ಏನು? ಹಾಗೆಂದ್ರೆ ದೊಡ್ಡವ್ರು ಏನು ಹೇಳಿದ್ದಾರೆ ಅದನ್ನ ಕೇಳಿ ತಿಳಿಯೋದು, ದೊಡ್ಡವ್ರು ಏನು ಹೇಳಿದ್ದಾರೆ ಅದನ್ನ ಇನ್ನೊಬ್ಬರಿಗೆ ಹೇಳೋದಷ್ಟೆ. ಅದು ಬೇಜವಾಬ್ದಾರಿ ಅಂತ ತಿಳ್ಕೋಬಾರ್ದು. ಅದು ಗುರುಗಳು ಮಾಡಿ ತೋರಿಸಿದ್ದಾರೆ. ಅದು ಆಚಾರ್ಯರು ಹಾಗೆ ಮಾಡ್ತಾರೆ. ಆಚಾರ್ಯರು ತಾವು ಉಲ್ಲೇಖ ಮಾಡುವಾಗ ವೇದವ್ಯಾಸರು ಹೀಗೆ ಹೇಳಿದ್ದಾರೆ, ವೇದಗಳಲ್ಲಿ ಹೀಗಿದೆ, ಹಾಗೆ ಅಂತಾನೆ ಹೇಳೋರು. ಮಾತನಾಡುವ ಶೈಲಿ ನೋಡಿ ಹೇಗಿರುತ್ತದೆ. ದೊಡ್ಡವರು ಎಂದಿಗೂ ತಮ್ಮ ತಲೆಗೆ ಬಂದದ್ದನ್ನು ಹೇಳೋದಿಲ್ಲ. ದೊಡ್ಡವರು ಹೇಳಿದ್ದಾರೆ, ವೇದಗಳಲ್ಲಿ ಹೀಗಿದೆ, ಪುರಾಣಗಳು ಹೀಗಿದೆ, ಹಾಗೆ ಹೇಳಬೇಕಂತೆ. ಬೃಹಸ್ಪತಿ ಆಚಾರ್ಯರ ಅವತಾರಗಳನ್ನ ಹೇಳಿದರು. ಮನುಮುಖಾದ್ಯರಿಗಿಂದ ಪ್ರವಹ ಗುಣದಿ ಪಂಚಕ ನೀಚ ನೆನಿಸುವ ಇನ ಶಶಾಂಕದರು ಧರ್ಮ ಮಾನವಿ 2 ಗುಣದಿಂದ ಕನಿಯರೆನಿಪರು ಪ್ರವಹಗಿಂದರಿ ದಿನಪ ಶಶಿಯಮ ಧರ್ಮ ರೂಪಗಳನ್ನು ದಿನದಿ ಚಿಂತಿಪರು ಸಂತರು ಸರ್ವಕಾಲದಲ್ಲಿ. ಈ 6 ಜನ ಹೇಳಿದ್ರಲ್ವಾ, ಸ್ವಯಂಭುವಮನು ಮುಂತಾದ 6 ಜನರಿಗಿಂತ ಪ್ರವಹವಾಯು 5 ಗುಣಗಳು ನೀಚನೆನಿಸುವರು. 5 ಗುಣಗಳು ಕಡಿಮೆ. ತದನಂತರ ಇನ ಶಶಾಂಕರು ಧರ್ಮ ಮಾನವಿ, ಅವರು ಈ 4 ಜನ. ಯಾರು? ಇನ ಅಂದ್ರೆ ಸೂರ್ಯ, ಶಶಾಂಕಕರು ಅಂದ್ರೆ ಚಂದ್ರ, ಮತ್ತು ಧರ್ಮ ಅಂದ್ರೆ ಯಮದೇವರು, ಮಾನವಿ ಅಂದ್ರೆ ಮನುವಿನ ಹೆಂಡತಿಯಾದ ಶತರೂಪ. ಈ 4 ಜನರು ಕೂಡ ಪ್ರವಾಹವಾಯುಕ್ಕಿಂತ 2 ಗುಣದಿಂದ ಅಂದ್ರೆ 2 ಗುಣಗಳಿಂದ ಕನಿಯರೆನಿಪರು ಕಡಿಮೆ ಅಂತ ಇದ್ದಾರೆ. ಹಾಗೆ ಅಂತ ದಿನಪ ಶಚಿ ಯಮಧರ್ಮ ರೂಪಗಳನ್ನು ಸಂತರು ಅನುದಿನದಿ ಸರ್ವಕಾಲದಲ್ಲಿ ಚಿಂತಿಪು. ಈ ಸೂರ್ಯ ಚಂದ್ರ ಯಮ ಈ ರೂಪಗಳನ್ನ ಸಜ್ಜನರು ಸದಾ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿ, ಯಾಕೆ ಇವರ ಸ್ಮರಣೆಯನ್ನು ಹೇಳಿದ್ದಾರೆ ಹಾಗೆಂದ್ರೆ,
ಯಮದೇವರ ಒಂದು ಚಿಂತನೆ ಮಾಡೋದ್ರಿಂದ ಪಾಪ ಪರಿಹಾರ ಆಗ್ತದೆ ಮತ್ತು ಮರಣ ಭಯ ಕಡಿಮೆ ಆಗ್ತದಂತೆ. ಅದರಿಂದ ಯಮದೇವರ ಚಿಂತನೆಯನ್ನ ಸದಾ ಮಾಡ್ರಿ ಅಂತ ಯಮದೇವರ ಯಮಾಂತರ್ಯಾಮಿಯಾದ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ರಾಮಚಂದ್ರನ ವಿಶೇಷ ಚಿಂತನೆ ಮಾಡಿದರೆ ನಮಗೆ ಪಾಪ ಪರಿಹಾರ ಮತ್ತು ಮರಣ ಭಯ ಹೋಗ್ತದೆ. ಹಾಗೆ ಅಂತ ತುಂಬಾ ಜನರಿಗೆ ಇರ್ಬೋದು, ಮರಣ ಭಯ ಇರ್ಬೋದು. ಅಯ್ಯ ಮರಣ ಅದು ಕೇಳಿದ್ರೆ ಒಂಥರ ಭಯ ಅಂತ ಕೆಲವರಿಗೆ ಅನಿಸ್ಬೋದು. ಆ ಭಯ ಎಲ್ಲ ಹೋಗಬೇಕಂದ್ರೆ ಯಮದೇವರ ಸ್ತೋತ್ರ ಮಾಡಿ, ಚಿಂತನೆ ಮಾಡಿ, ಈ ಸ್ತೋತ್ರವನ್ನ ಇವ್ರಿಗಿಂತ ಇವರು ದೊಡ್ಡವರು, ಈ ಸ್ಥಾನದಲ್ಲಿ ಇದ್ದಾರೆ, ಇಷ್ಟು ಗುಣಗಳಲ್ಲಿ ಇದ್ದಾರೆ ಅಂತ ಯಮದೇವರ ಈ ಪದ್ಯವನ್ನು ಹೇಳಿ ಚಿಂತನೆ ಮಾಡಿದ್ರು, ಸ್ತೋತ್ರ ಮಾಡಿದ್ರು ಸಾಕು, ಯಮದೇವರು ಸಂತೃಪ್ತರಾಗ್ತಾರೆ. ಹಾಗೆ ಅಂತ. ಇನ್ನು ಸೂರ್ಯನ ಚಿಂತನೆ ಯಾಕೆ ಹಾಗೆ ಅಂದ್ರೆ ನಮಗೆ ರೋಗ ರುಜಿನಗಳು ದೂರ ಆಗ್ತದೆ, ಅಭಿಷ್ಟ ಸಿಗ್ತದೆ, ರೋಗ ರುಜಿನ ದೂರ ಆಗ್ತದೆ. ನೋಡಿ ಧರ್ಮರಾಜ ಮಾಡಿದ್ರು ನೋಡಿ, ರಾಜವೈಭವ ಜೂಜಾಟ ಆಡಿ ಎಲ್ಲವನ್ನು ಕಳ್ಕೊಂಡು ಕಾಡಿಗೆ ಬರ್ತಾರೆ. ಅನೇಕ ಜನ ಯತಿಗಳು, ಋಷಿಗಳು ಎಲ್ಲರೂ ಹಿಂಬಾಲಿಸಿಕೊಂಡು ಬರ್ತಾರೆ. ಅವರಿಗೆಲ್ಲ ಊಟಕ್ಕೆ ಏನ್ ಮಾಡೋದು? ನಾವೇನೋ ಉಪವಾಸ ಇರಬಹುದು, ಅಥವಾ ಏನಾರು ಹಣ್ಣು ಗಿಣ್ಣು ತಿಂದು ಇರಬಹುದು. ಇಷ್ಟು ಜನ ಬಂದಿದ್ದಾರೆ, ಸಾವಿರ ಇದ್ದಾರೆ. ಸೂರ್ಯನನ್ನ ಉಪಾಸನೆ ಮಾಡ್ತಾರೆ ಯಮಧರ್ಮ ಯುಧಿಷ್ಠಿರ ಮಾಡಿ, ಅವರಿಂದ ಅಕ್ಷಯ ಪಾತ್ರೆಯನ್ನು ಪಡೆದು ತನ್ಮೂಲಕ ಎಲ್ಲರಿಗೂ ಏನೇನು ಬೇಕೋ ಎಲ್ಲಾ ವೈಭವವನ್ನು ಕೂಡ ಮಾಡಿಕೊಟ್ರು. ಕಾಡಿನಲ್ಲಿ ಇದ್ರೂ ಕೂಡ ನೋಡಿ, ಅದೇ ಕೊಡ್ಬೇಕು ಅಂತ ಮನಸ್ಸು ಇದ್ರೆ ಎಲ್ಲಿದ್ರೂ ಕೊಡ್ತಾರೆ. ದೇವರ ಆ ಥರ ಒಂದು ವ್ಯವಸ್ಥೆ ಮಾಡ್ತಾನೆ ನೋಡಿ. ಅದರಿಂದ ಸೂರ್ಯನ ಚಿಂತನೆ ಮಾಡುವುದರಿಂದ, ಸೂರ್ಯ ಮಂತ್ರಗಳ ಜಪ, ಸೂರ್ಯ ಸ್ತೋತ್ರ, ಈ ಪದ್ಯ ಹರಿಕಥಾಂಸಾರದ ಈ ಶ್ಲೋಕ ಇದನ್ನೆಲ್ಲ ಓದಿದರೆ ನಮಗೆ ಎಲ್ಲ ಅಭಿಷ್ಟವೂ ಸಿಗ್ತದೆ, ರೋಗಗಳು ಕೂಡ ದೂರ ಆಗ್ತದೆ, ಮತ್ತೆ ಕಾಲ ಕಾಲಕ್ಕೆ ಮಳೆ ಬರ್ತದೆ. ಹಾಗೆಂತ ಗೊತ್ತು, ಮಳೆ ಕೊಡುವವರು ಸೂರ್ಯದೇವರು. ನೀರನ್ನು ಹೀರಿ ಮೋಡವಾಗಿ ಸೃಷ್ಟಿ ಮಾಡುವ ಶಕ್ತಿ ಆ ಸೂರ್ಯ ಕಿರಣಗಳಿಗೆ ಇದೆ. ಇನ್ನು ಚಂದ್ರನ ಸ್ಮರಣೆ ಯಾಕೆ ಹಾಗೆಂದ್ರೆ ನಮಗೆ ಭೋಗಗಳನ್ನ ಕೊಡ್ತಾರೆ ಹಾಗೆ ಎಂಬ ಅದಕ್ಕಾಗಿ ಅನೇಕ ಭಾಗವತ ವಾಕ್ಯಗಳಿಂದ ತಿಳಿಯಲ್ಪಡುವ ವಿಚಾರ ಇದು. ಅದರಿಂದ ವಿಶೇಷವಾಗಿ ಗುರುಗಳು ಹೇಳಿದ್ದಾರೆ, ಇದೇ ಒಂದೇ ಸಾಕು, ಹರಿಕಥಾಂಸಾರದಲ್ಲಿ ಹೇಳಿದ್ದಾರೆ. ಯಮ ಸೂರ್ಯ ಚಂದ್ರ ಯಮ ಅವರ ಅಂತರ್ಯಾಮಿಯಾದ ಭಾರತೀಯರವನ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಅಂತ ಚಿಂತನೆ ಮಾಡಿದರೆ, ನಮಸ್ಕಾರ ಅಂತ ಚಿಂತನೆ ಮಾಡಿದರೆ ನಮಗೆ ಅನುಕೂಲ ಜಾಸ್ತಿ ಅಂತ ಗುರುಗಳು ತಿಳಿಸ್ತಾ ಇದ್ದಾರೆ. ಇನ್ನು ಮರುತನಾವೇಶಯುತ ಧರ್ಮಜ ಗರಡಿ ಬಿದುರನು ಸತ್ಯಜಿತು ಈರೆರಡು ಧರ್ಮನ ರೂಪ ಬ್ರಹ್ಮ ವಿಷ್ಟ ಸುಗ್ರೀವ ಹರಿಯ ರೂಪ ವಿಷ್ಟ ಕರ್ಣನು ತರಣಿಗೆರ ಡಬತಾರ ಚಂದ್ರಮ ಸುರಪನಾವೇಶಯುತ ಅಂಗದ ನೆನಿಸಿಕೊಡುತ್ತಿಪ್ಪ. ಈ 3 ಜನರ ಅವತಾರ ಮಧ್ಯದಲ್ಲಿ ಹೇಳಿಲ್ಲ, ಪ್ರಭವಾಯು ಅವರದೆಲ್ಲ ಅವತಾರ ಹೇಳಿಲ್ಲ. ಈ 3 ಜನರದ ಅವತಾರ ಹೇಳ್ತಾರೆ, ಸೂರ್ಯ ಚಂದ್ರ ಯಮ ಹಾಗೆ ಅಂತ. ಮೊದಲು ಯಮನ ಅವತಾರಗಳನ್ನ ಹೇಳ್ತಾರೆ. ಯಮಧರ್ಮರಾಜನ ಮರುತನಾವೇಶಯುತ ವಾಯುದೇವರ ಆವೇಶದಿಂದ ಕೂಡಿದವರಾಗಿ ಧರ್ಮಜ ಯುಧಿಷ್ಠಿರನಾಗಿ ಅವತಾರ ಮಾಡ್ತಾರೆ. ಯುಧಿಷ್ಠಿರ ಹಾಗೆಂದ್ರೆ ಏನರ್ಥ ಅಂದ್ರೆ ಯುದ್ಧದಲ್ಲಿ ಸ್ಥಿರವಾಗಿ ಇರುವವರು ಹಾಗೆ ಅಂತ. ಯುದ್ಧರಂಗದಲ್ಲಿ ವಾಪಸ್ ಓಡಿ ಬರಬಾರ್ದು, ಶತ್ರುಗಳನ್ನ ಸಂಹಾರ ಮಾಡದೆ ತಾನು ಸತ್ರೂ ಪರವಾಗಿಲ್ಲ, ಯುದ್ಧ ಭೂಮಿಯನ್ನ ಓಡಿ ಬರಬಾರ್ದು. ಅದು ಶುದ್ಧ ವೈಷ್ಣವರ ಧರ್ಮ, ಹಿಂಸೆನ ದೇವರು ಮಾಡ್ತಾರೆ. ಆ ರೀತಿಯಾಗಿ ಯುದ್ಧದಲ್ಲಿ ಸ್ಥಿರವಾಗಿ ಇರತಕ್ಕವರು ಯುಧಿಷ್ಠಿರ ಹಾಗೆ ಅಂತ. ಈಗ ನಮಗೇನು, ನಾವು ಬ್ರಾಹ್ಮಣರು ಅಂತ ಹೇಳುವವರು, ನಮಗೆ ಯುಧಿಷ್ಠಿರ ಸರಿ ಹೋಗಲ್ಲ ಹಾಗೆ ಅಂದ್ರೆ ನಮ್ಮಲ್ಲೂ ಯುದ್ಧ ಇದೆ. ಈ ಮನಸ್ಸಿನಲ್ಲಿ ಕೌರವರು ಪಾಂಡವರು ಇದ್ದಾರೆ. ನಾವು ಕೂಡ ಸ್ಥಿರವಾಗಿ ಯುದ್ಧ ಮಾಡಬೇಕು. ಕೌರವರ ಎದುರಾಗಿ ನಿರಂತರ ಯುದ್ಧ ಮಾಡಿ ಪಾಪಗಳನ್ನೆಲ್ಲ ಓಡಿಸ್ಬೇಕು. ಪಾಪಕರ್ಮ ಮಾಡಬಾರ್ದು, ಪಾಪದ ವಿಚಾರ ಮನಸ್ಸಿನಲ್ಲಿ ಬರಬಾರ್ದು. ಅದರಿಂದ ನಾವು ಯುಧಿಷ್ಠಿರ ಆಗಬೇಕು. ಅದರಿಂದ ಮುಖ್ಯವಾಗಿ ಯುಧಿಷ್ಠಿರ ಶಬ್ದ ಯಾರಿಗೆ ಅನ್ವಯ ಆಗ್ತದೆ? ಪರಮಾತ್ಮನಿಗೆ ಅನ್ವಯ ಆಗ್ತದೆ. ಯುದ್ಧದಲ್ಲಿ ಸ್ಥಿರವಾಗಿ ಇದ್ದವ ಅಂದ್ರೆ ಪರಮಾತ್ಮ. ತನ್ನ ಹೆಸರನ್ನ ಯುಧಿಷ್ಠಿರನಿಗೂ ಕೊಟ್ಟಿದ್ದಾನೆ. ಅವರು ಯಾರು? ಯಮದೇವರ ಅವತಾರ ಪ್ಲಸ್ ಪರಮಾತ್ಮ ವಾಯುದೇವರ ಒಂದು ಅಂಶದಿಂದ ಕೂಡಿದವರಾಗಿದ್ದಾರೆ. ವಾಯುದೇವರ ಆವೇಶ ಇದೆ ಹಾಗೆ ಅಂತ. ಇನ್ನೊಂದು ಕರಡಿ.
ಇದು ಕೃಷ್ಣಾವತಾರ ಕಾಲದಲ್ಲಿ ಯುಧಿಷ್ಠಿರ ಅಂತ. ಆದರೆ ರಾಮಾಯಣ ಕಾಲದಲ್ಲಿ ಇದೇ ಯಮದೇವರು ಜಾಂಬವಂತ, ಕೃಷ್ಣಾವತಾರದಲ್ಲೂ ಬರ್ತಾರೆ ಜಾಂಬವಂತ ಅಂತ. ಅವರ ಮಗಳೇ ಜಾಂಬವತಿ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಸ್ಯಮಂತಕ ಮಣಿ ನಿಮಿತ್ತ. ಆದರೆ ಅವ್ರದ್ದು ಹೆಚ್ಚು ವಿಚಾರ ಬರೋದು ಸ್ವಲ್ಪ ರಾಮಾಯಣ ಕಾಲದಲ್ಲೇ ಇದ್ರು ಅವರು ಅಂತ. ರಾಮಾಯಣ ಕಾಲದಲ್ಲೂ ಇದ್ರು, ವಾಮನಾವತಾರ ಕಾಲದಲ್ಲೂ ಇದ್ರು. ಆ ವಾಮನ ರೂಪಿ ಪರಮಾತ್ಮ ಬಲಿಯನ್ನ ನಿಗ್ರಹ ಮಾಡಿದ ವಿಚಾರವನ್ನ ಎಲ್ಲ ಕಡೆ ಸುದ್ದಿ ಹರಡಿಸಿದವರು ಜಾಂಬವಂತ. ಅದರಿಂದ ವಾಮನನ ಚರಿತ್ರೆಯನ್ನು ನೋಡಿದವರು, ರಾಮನ ಚರಿತ್ರೆಯನ್ನು ನೋಡಿದವರು, ಕೃಷ್ಣನ ಚರಿತ್ರೆಯನ್ನು ನೋಡಿದವರು. ಎಂಥ ಅನುಗ್ರಹ ನೋಡಿ. ಅದಕ್ಕೆ ಯಮಧರ್ಮ ಧರ್ಮ ಅಂತ ಹೇಳೋದು, ಧರ್ಮಕ್ಕೆ ಮಹತ್ವ ಅದು. ಇನ್ನು ಮೂರನೆಯದು ವಿದುರ ಹಾಗೆ ಅಂತ. ಯುಧಿಷ್ಠಿರ, ಜಾಂಬವಂತ, ವಿದುರ ಹಾಗೆ ಅಂತ. ಸತ್ಯಜಿತ್ ಹಾಗೆ ಅಂತ ಮೂರನೇ ಮನ್ವಂತರದ ಇಂದ್ರನಾಗಿ ಇದ್ದರು ಅಂತ. ಪಂಚಪಾಂಡವರು ಇಂದ್ರ ಪದವಿಯಲ್ಲಿ ಇದ್ದವರು. ಈ ಯುಧಿಷ್ಠಿರ ಅಂದ್ರೆ ಈ ಯಮದೇವರು ಸತ್ಯಜಿತ್ ಅಂತ ಮೂರನೇ ಮನ್ವಂತರದಲ್ಲಿ ಇಂದ್ರ ಪದವಿಯಲ್ಲಿ ಇದ್ದರು ಅಂತ. ಈ ರೀತಿಯಾಗಿ 4 ಅವತಾರಗಳನ್ನ ಯಮದೇವರದು ಅಂತ ಹೇಳ್ತಾರೆ. ಇನ್ನು ತರಣಿ ಅಂದ್ರೆ ಸೂರ್ಯ. ಸೂರ್ಯನಿಗೆ ಬ್ರಹ್ಮಾವಿಷ್ಟ ಸುಗ್ರೀವ, ಬ್ರಹ್ಮದೇವರಿಂದ ಆವೇಶ ಪಡೆದ ಸುಗ್ರೀವ. ರಾಮಾಯಣ ಕಾಲದಲ್ಲಿ ಸುಗ್ರೀವನಾಗಿ ಸೂರ್ಯ ರಾಮಚಂದ್ರ ದೇವರ ಸೇವೆ ಮಾಡಿದರೆ, ಹರಿಯ ರೂಪಾವಿಷ್ಟ ಕರ್ಣ, ಪರಮಾತ್ಮನ ಆದೇಶದಿಂದ ಕೂಡಿದ ಕರ್ಣ. ಕೃಷ್ಣಾವತಾರದಲ್ಲಿ ಇದೇ ಸೂರ್ಯ ಕರ್ಣನಾಗಿ ಇದ್ದಾರೆ ಹಾಗೆ ಅಂತ. 2 ಅವತಾರ, ಈ ರೀತಿಯಾಗಿ 2 ಅವತಾರ ಹೇಳ್ತಾರೆ ಸೂರ್ಯನಿಗೆ. ಇನ್ನು ಸುರಪನಾವೇಶಯುತನು. ಸುರಪ ಅಂದ್ರೆ ದೇವತೆಗಳ ಒಡೆಯ ಇಂದ್ರ. ಅವನ ಅಂಶದಿಂದ, ಅವನ ಆವೇಶದಿಂದ ಕೂಡಿದವರಾಗಿ ಅಂಗದ ನೆನೆಸಿಕೊಳ್ಳುತ್ತಿಪ್ಪ. ಚಂದ್ರ ಅವರು ರಾಮಾಯಣ ಕಾಲದಲ್ಲಿ ಅಂಗದ ಎನ್ನುವ ಕಪಿಯಾಗಿ ಬಂದರು. ಆ ಅಂಗದ ಯಾರು ಅಂದ್ರೆ ಚಂದ್ರನ ಅವತಾರ. ಅವರಲ್ಲಿ ಇಂದ್ರನ ಆವೇಶ ಇದೆ ಹಾಗೆ ಅಂತ. ತರಣಿಗಿಂದಲಿ ಬಾದರೆ ವರುಣ ನೀಚನು ಮಹಾಭಿಷಕ್ ದರ್ಧುರ ಸುಷೇನನು ಶಂತನುವು 4 ವರುಣ ರೂಪ. ಸುರಮುನಿ ನಾರದನು ಕಿಂಚಿತ್ ಕೊರತೆ ವರುಣಗೆ ಅಗ್ನಿ ಭೃಗು ಅಜ ಗೊರಳ ಪತ್ನಿ ಪ್ರಸೂತಿ 3 ನಾರದನಿಗಧಮ. ತರಣಿಗಿಂತಲೂ ಸೂರ್ಯನಿಗಿಂತಲೂ ಪಾದರೆ ಅಂದ್ರೆ ಕಾಲಲ್ಲಿ ಒಂದು ಕಾಲು, ಅಂದ್ರೆ 8ರಲ್ಲಿ 1 ಅಂಶ ಅಂತ, 8ರ 1 ಅಂಶ ಅಂತ. ಅವ್ರಿಗಿಂತ ವರುಣ ನೀಚನು ಅಂತ. ವರುಣ ಅವರಿಗಿಂತ ಸೂರ್ಯನಿಗಿಂತಲೂ 8ರಲ್ಲಿ 1 ಭಾಗ ಕಡಿಮೆ ಇದ್ದಾರೆ ಹಾಗೆ ಅಂತ. ಈ ವರುಣ ಅವರು ಯಾರ್ಯಾರು ಅವತಾರ, ವರ್ಣನ ಅವತಾರ ಯಾವುದು ಹಾಗೆ ಅಂದರೆ ಮಹಾಭಿಷಕ್ ಅಂತ ಒಂದು ರಾಜ. ಯಾರು ಮಹಾಭಿಷಕ್ ಅಂದ್ರೆ ಶಂತನು ಅವರ ಮಗನೇ ಭೀಷ್ಮಾಚಾರ್ಯರ ತಂದೆ ಶಂತನು ಹಾಗೆ ಅಂತ ನೋಡ್ತೀವಿ. ಅವರು ವರ್ಣನ ಅವತಾರ. ಈ ಶಂತನುವಾಗಿ ತಾನು ಬರಲಿಕ್ಕೆ ಮುಂಚೆ ವರುಣದೇವರಿಗೆ ಆದ ಒಂದು ಅವತಾರ, ಅದು ಮಹಾಭಿಷಕ್ ಹಾಗೆ ಅಂತ. ಆ ಮಹಾಭಿಷಕ್ ಮತ್ತೆ ದರ್ಧುರ ಅಂದ್ರೆ ಕಪ್ಪೆ ರೂಪದಲ್ಲಿ ವರುಣದೇವರು ಬರ್ತಾರೆ. ಅದೊಂದು ಅವತಾರ ಇದೆ. ಸುಷೇನ ಅಂತ ಕಪಿ. ರಾಮಾಯಣ ಕಾಲದಲ್ಲಿ ಸುಷೇನ ಎನ್ನುವ ಕಪಿಯಾಗಿ ರಾಮನ ಸೇವೆ ಮಾಡಿದರು. ಇನ್ನು ಭೀಷ್ಮರ ತಂದೆ ಶಂತನು ಹಾಗೆ ಅಂತ ಅದು ಒಂದು ಕೂಡ 4 ರೂಪವನ್ನು ಹೇಳ್ತಾರೆ ವರುಣ ರೂಪ. ತದನಂತರ ಈ ವರುಣದೇವರಿಗಿಂತ ಸುರಮುನಿ ದೇವತೆಗಳ ದೇವಋಷಿ ಅಂತ ಪ್ರಸಿದ್ಧರಾದ ನಾರದರು ಕಿಂಚಿತ್ ಸ್ವಲ್ಪ ಕಡಿಮೆ ಇದೆ ಹಾಗೆ ಅಂತ. ಇನ್ನು ನಾರದರಿಗೆ ಅವತಾರ ಇಲ್ಲ. ಇನ್ನು ಅಗ್ನಿ ಭೃಗು ಅಜಗೊರಳ ಪತ್ನಿ 3 ನಾರದನಿಗೆ ಅಧಮ.
ಅಗ್ನಿ ಅಗ್ನಿದೇವರು, ಭೃಗು ಭೃಗು ಋಷಿಗಳು, ಅಜ ಕೊರಳ ಪತ್ನಿ ಆಡಿನ ತಲೆ ಉಳ್ಳವ ಯಾರು? ಅಜ ಕೊರಳ, ಅಜ ಅಂದ್ರೆ ಆಡು, ಕೊರಳ ಅಂದ್ರೆ ಕುತ್ತಿಗೆ, ಆಡಿ ಕುತ್ತಿಗೆಯಾಗಿ ಇರುವವ ಅಂದ್ರೆ ದಕ್ಷ ಪ್ರಜೇಶ್ವರ, ದಕ್ಷ ಪ್ರಜಾಪತಿ. ಅವರ ಮಡದಿ ಅಂದ್ರೆ ಪ್ರಸೂತಿ ಅಂತ ಅರ್ಥ. ದಕ್ಷನ ಹೆಂಡತಿ ಪ್ರಸೂತಿ. ಇವರು ನಾರದರಿಗಿಂತ ಕಡಿಮೆ ಇದ್ದಾರೆ ಹಾಗೆ ಅಂತ ಅರ್ಥ. ಆಗಲಿಪ್ಪ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.